ಆಗೋದು ಅಂದರೆ ಇದೆ ಅನ್ಸುತ್ತೆ ಸರ್. ನಿಜವಾಗ್ಲೂ ಈ ಹಾಡು ಕೇಳಿದಾಗ ನಮಗೆ ಗೊತ್ತಿಲ್ಲದೆ ಕಣ್ತುಂಬಿ ಬರುತ್ತೆ. ಒಂದು ಮಾತು ನಮ್ಮ ಜನರಿಗೆ ನಾನು ಹೇಳಲೇಬೇಕು. ಇಲ್ಲಿ ಕಾಶಿ ವಿಶ್ವನಾಥ ಸ್ವಾಮಿಯ ದೇವಸ್ಥಾನದ ಆವರಣದಲ್ಲಿ ವಿಜಯ್ ಪ್ರಕಾಶ್ ಸರ್ ಅವರು ಇವತ್ತಿಲ್ಲಿ ಹಾಡು ಹಾಡಿದ್ರು ಅಲ್ವಾ. ಆದರೆ ಶ್ರೀ ಕ್ಷೇತ್ರ ಕಾಶಿಯಲ್ಲಿ ಪ್ರತಿನಿತ್ಯವೂ ವಿಶ್ವನಾಥ ಸ್ವಾಮಿಗೆ ಈ ಸ್ವರ ಸಾಧಕನ ಈ ಹಾಡಿನಿಂದಲೇ ಗೀತಾರ್ಚನೆ, ಮಹಾಮಂಗಳಾರತಿ ಎಲ್ಲವೂ ಪ್ರತಿನಿತ್ಯ ನಡೆಯುತ್ತೆ. ಇದು ಈ ಸ್ವರ ಸಾಧಕನ ಸಾಧನೆ. ಈ ವಿಜಯದ ಧ್ವನಿಗೆ ಬರಲಿ ಜೋರ ಚಪ್ಪಾಳೆ, ನಮ್ಮ ಹೆಮ್ಮೆ ಇದು. ಥ್ಯಾಂಕ್ ಯು ವೆರಿ ಮಚ್. ವಿಜಯ್ ಪ್ರಕಾಶ್ ಸರ್ ಅವರ ಹಾಡಲ್ಲಿ, ಅವರ ಧ್ವನಿಯಲ್ಲಿ ಇರುವಂತಹ ಮ್ಯಾಜಿಕ್ ಇದೆಯಲ್ಲ, ಅದು ಕೇಳ್ತಾನೆ ಇರಬೇಕು ಅನ್ಸುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಬರ್ತಾರೆ. ಈಗ ಅಂಥದ್ದೇ ಸಂಗೀತದ ಮ್ಯಾಜಿಕನ್ನು ಮೂಡಿಸೋದಕ್ಕೆ ವೇದಿಕೆಗೆ ಬರಮಾಡ್ಕೊಳ್ಳೋಣ. ಇವರು ನಮ್ಮ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರ ಅಭಿನಯದ ಆಪ್ತ ರಕ್ಷಕ ಸಿನಿಮಾದಲ್ಲಿ ಹಾಡಿನ ಮೂಲಕ ಓಂಕಾರ ನುಡಿಸಿದ್ರು. ಅದೇ ಓಂಕಾರಕ್ಕೆ ರಾಜ್ಯ ಕನ್ನಡ ಚಲನಚಿತ್ರ ಪ್ರಶಸ್ತಿಯನ್ನು ಕೂಡ ಪಡ್ಕೋತಾರೆ. ಸರಿಗಮಪದನಿಸ ಅಂತ ಶಾಸ್ತ್ರೀಯವಾಗಿ ಹಾಡು ಹಾಡೋದಕ್ಕೆ ಶುರು ಮಾಡಿದ್ರೆ ಎಲ್ಲರೂ ಸಂಗೀತದ ಲೋಕದಲ್ಲಿ ಕಳೆದು ಹೋಗುವಂತೆ ಮಾಡುವಂಥ ಬಹಳ ವಿಶೇಷವಾದ ಅದ್ಭುತವಾದ ಧ್ವನಿ ಇವರದು. ಬಹಳ ಶ್ರೇಷ್ಠವಾದ ಸಾಧನೆ ಗಾಯಕಿಯಾಗಿ ನಮ್ಮ ಮುಂದೆ ಇವತ್ತು ಅವರ ಹಾಡಿನ ಸುರಿಮಳೆಯನ್ನ ನಿಮ್ಮ ಮುಂದೆ ತರ್ತಾ ಇದ್ದಾರೆ. ಓಂಕಾರ ಅಂತ ಹೇಳ್ತಾ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಜೋರ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ದ ಫ್ಯಾಂಟಾಸ್ಟಿಕ್ ಲಕ್ಷ್ಮೀ ನಾಗರಾಜ್ ಆನ್ ಸ್ಟೇಜ್. ಸಂಗೀತನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀರಾ. ಈಗಷ್ಟೇ VP ಸರ್ ಅಷ್ಟು ಅದ್ಭುತವಾಗಿ ಹಾಡಿದ್ರು. ಈಗ ಮತ್ತೊಂದು ಕ್ಲಾಸಿಕಲ್ ಸಾಂಗ್ನ ಹಾಡ್ತಾ ಇದ್ದೀನಿ, ಎಂಜಾಯ್ ಮಾಡಿ. ಲಯಗಳ ಓಂಕಾರ ಅಭಿನಯ ವೇದ, ಶ್ರುತಿ ಜತಿ ಗತಿ ಲಯಗಳ ಓಂಕಾರ ಅಭಿನಯ ವೇದ. ಕುಣಿಯಲು ನಾದ ನಲಿದಾಡೆ ಪಾದ, ಹೃದಯದಿ ಮೋದ ಕುಣಿದಾಡಲು ನಟಿಸು ಪಿಂಡಾಲಿಗ ಹಂಸಾನಂದಿರಾಗ ಭಾರತ ಓಂಕಾರ ಅಭಿನಯ ವೇದ. ಮದನಿ ಸನಿ
ಸಾಂಗ್ನಲ್ಲಿ ಒಂದು ಸ್ಪೆಷಾಲಿಟಿ ಅಂದರೆ ಗುರುಕಿರಣ್ ಸರ್ಗೆ ನಾನು ಹಾಡಿದ ಮೊದಲನೇ ಗೀತೆ, ಆ ಹಾಡಿಗೆ ನನಗೆ ಸ್ಟೇಟ್ ಅವಾರ್ಡ್ ಬಂತು. ಸೊ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅನ್ಸುತ್ತೆ ಗುರು ಸರ್ಗೆ. ವಂಡರ್ಫುಲ್ ಸಾಂಗ್ ನನ್ನ ಕೆರಿಯರ್ನಲ್ಲಿ ಅಂತ ಹೇಳ್ಬೋದು. ಅಷ್ಟೇ ವಂಡರ್ಫುಲ್ ಆಗಿ ಇವ್ರು ಹಾಡ್ತಾರೆ, ರಾಜ್ಯ ಪ್ರಶಸ್ತಿ ತಗೋತಾರೆ, ಶಾಸ್ತ್ರೀಯ ಸಂಗೀತ ಹಾಡ್ತಾರೆ, ನ್ಯಾಷನಲ್ ಅವಾರ್ಡ್ ಅನ್ನ ಪಡ್ಕೋತಾರೆ. ಲಕ್ಷ್ಮೀ ನಾಗರಾಜ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಬರ್ಲಿ ಜೋರಾದ ಚಪ್ಪಾಳೆ ಅವರಿಗೆ. ಹಾಡುಗಳನ್ನ ಎಂಜಾಯ್ ಮಾಡ್ತಿದ್ದೀರಾ? ಈ ವೇದಿಕೆ ಮೇಲೆ ಪವರ್ ಸ್ಟಾರ್ ಬಂದ್ರಲ್ವಾ, ಈಗ ಅಂಥದ್ದೇ ಒಂದು ಪವರ್ಫುಲ್ ಧ್ವನಿ ವೇದಿಕೆ ಮೇಲೆ ಬರಬೇಕು ತಾನೆ? ರೆಡಿನಾ ಕೋಲಾರ? ಇವರು ಕಡಲ ತೀರದಲ್ಲಿ ಜನಿಸಿದ ಅಂತಹ ಅದ್ಭುತವಾದ ಮುತ್ತು ಯಾಕೆ ಹೇಳಿದೆ ಅಂದರೆ, ನಿಜಕ್ಕೂ ಇವರು ನೀಡಿದಂತಹ ಸಂಗೀತ ಮುತ್ತಿನಷ್ಟೇ ಶ್ರೇಷ್ಠವಾಗಿರುವಂಥದ್ದು. ಇವರ ಹೇರ್ ಸ್ಟೈಲ್ ಎಷ್ಟು ಫೇಮಸ್ಸು, ಇವರ ಬೀಟ್ಸು, ಇವರ ಹಾಡು, ಇವರ ಮ್ಯೂಸಿಕ್ಕು ಅಷ್ಟೇ ಫೇಮಸ್ಸು. ಕಡಲ ತೀರದಲ್ಲಿ ಪ್ರತಿ ಮರಳಿನ ಕಣದಲ್ಲೂ ಸಂಗೀತ ಹುಡುಕ್ತಾರೆ ಇವರು. ಅಪ್ಪಳಿಸೋ ಪ್ರತಿ ಅಲೆಯಲ್ಲೂ ಕೂಡ ಆಲಾಪವನ್ನ ಹುಡುಕ್ತಾರೆ ಇವರು. ಎ ಚಿತ್ರದ ಮೂಲಕ ಎಂಟ್ರಿ ಕೊಟ್ಟ ಇವರು ನಂತರ ABCD ಅಂತ Z ತನಕ ಸಂಗೀತದ ಎಲ್ಲ ಸ್ಟೈಲಿನ ಹಾಡುಗಳನ್ನ ಕೊಟ್ಟಂಥ ಸಂಗೀತ ನಿರ್ದೇಶಕ ಇವರು. ಕನ್ನಡಿಗರ ಪ್ರತಿ ಹೃದಯದಲ್ಲೂ ಕಿರಣ ಆಗಿ, ಸಂಗೀತದ ಗುರುವಾಗಿ, ಇಡೀ ಕನ್ನಡಿಗರ ಹೃದಯದಲ್ಲಿ ಇವತ್ತಿಗೂ ಮರೆಯಲಾಗದಂಥ ಜೋಗಿ ಜ್ವರ ಅಂತ ಟ್ರೆಂಡ್ ಅನ್ನ ಸೆಟ್ ಮಾಡಿದಂಥ ನಮ್ಮ ಸ್ಟೈಲಿಶ್ ಮ್ಯೂಸಿಕ್ ಕಂಪೋಸರ್, ದ ರಾಕ್ ಸ್ಟಾರ್ ಗುರು ಕಿರಣ್ ಆನ್ ಸ್ಟೇಜ್. जोगी अरे जोगी पूरा ध्यान सुनिवಳಿಗೆ ಒಮ್ಮೆ ಯಜಮಾನ ಎಲ್ಲ ಜಗಪ್ಪ ನಿನ್ನರ ಮಾರೆ ಎಲ್ಲಿ ಅಂತ ಒಮ್ಮೆ ಹೇಳಲು ಎಲ್ಲ ಜಗಪ್ಪ ನಿನ್ನರ ಮಾರೆ ಎಲ್ಲಿ ಅಂತ ಒಮ್ಮೆ ಹೇಳಲು जोगी 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 ಎಲ್ಲ ಜಗಪ್ಪ ನಿನ್ನರ ಮಾರೆ ಎಲ್ಲ ಜಗಪ್ಪ ನಿನ್ನರ ಮಾರೆ ಎಲ್ಲ ಜಗಪ್ಪ ನಿನ್ನರ ಮಾರೆ ಕೋಲಾರದಲ್ಲೇ ನನ್ನ ಅರಮಾನೆ ಕೋಲಾರದಲ್ಲೇ ನನ್ನ ಅರಮಾನೆ ಈ ನಿಮ್ಮ ಊರೇ ನನ್ನ ಅರಮಾನೆ ಈ ನಿಮ್ಮ ಊರೇ ನನ್ನ ಅರಮಾನೆ ಅರೆ ಜೋಗಿ ಅರೆ ಜೋಗಿ ಕೊಡುವಾಗಲೆಲ್ಲ ಕೊಡ್ತಾನೆ ನಮ್ಮಪ್ಪ ಶಿವ. ಅವನು ಒಲ್ದರೆ ಕರುಡಿ ಕಂಡ್ರೆ ಬಂಗಾರ ಬಾಳವ್ವ. ಅಕ್ಕರೆ ಮಾತಾಡಿ ಪೂಜೆ ಮಾಡಿ ಅಂದನೆ ಮಾದೇವ. ಏಳು ಮಲೆ ಮ್ಯಾಲೇರಿ ಇತ್ತ ನಮ್ಮ ಮಾದೇವ, ಮಧು ಮಲೆ ಎಲೇರಿ ಇತ್ತ ನಮ್ಮ ಮಾದೇವ. ಈ ನಿದ್ದೆ ಸಾಕು ನೀ ಎಂದು ಬಾರು. 1 2 3 4 ಹಂಗೆ ಕುಣಿರು ಹಿಂಗೆ ಕುಣಿರು ಏಳು ಮಲ್ಲೆ ಮ್ಯಾಲೇರಿ ಕುಂದ ನಮ್ಮ ಮಾದೇವ್, ನಾವು ಮಲ್ಲೆ ಮ್ಯಾಲೇರಿ ನಿದ್ದೆ ಮಕ್ಕಳು ಮಾದೇವ್. ಈ ನಿದ್ದೆ ಸಾಕು ನೀ ಇದ್ದು ಬರೋ, ಈ ನಿದ್ದೆ ಸಕಿರಿಸಿ
ಮಾದೇವ 1 2 1 2 ಈ ನಿದ್ದೆ ಸಾಕು ಈ ಎತ್ತು ಬಾರೋ ಈ ನಿದ್ದೆ 1 and 2 and 3 and 4 ಹಂಗೆ ಕುಣಿಯೋ ಹಿಂಗೆ ಕುಣಿಯೋ ಹಂಗೆ ಕುಣಿಯೋ ಹಾಡಿ ಹೇಳುವ ಮಲ್ಲೆ ಹೇಳುವ ಮಲ್ಲೆ ಉಗ್ಯಪ್ಪ ರೈಲು ನಿಲ್ಲದಿಲ್ಲ ಎಲ್ಲೂ ಯಾಕಿಂಗೆ ಓಡ್ತಾ ಇದ್ದು ಚೆಂದ ಚೆಂದ ಸ್ಮೈಲು ಹಾಲು ಬಾಲು ಸ್ಟೈಲು ಯಾಕಿಂಗೆ ಓಡ್ತಾ ಇದ್ದು ಚಿಕ್ಕ ಪುಕ್ಕ ರೈಲು ನಿಲ್ಲದಿಲ್ಲ ಎಲ್ಲೂ ಯಾಕಿಂಗೆ ಓಡ್ತಾ ಇದ್ದು ಚೆಂದ ಚೆಂದ ಸ್ಮೈಲು ಹಾಲು ಬಾಲು ಸ್ಟೈಲು ಯಾಕಿಂಗೆ ಓಡ್ತಾ ಇದ್ದು ಗದ್ದಿಯಂಗೆ ಸರ್ಗಾಕೊಂಡು ನೀನು ಗದ್ದಿಯಂಗೆ ಸರ್ಗಾಕೊಂಡು ನೀನು ಗದ್ದಿ 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 ಗದ್ದಿಯಂಗೆ ಸರ್ಗಾಕೊಂಡರೆ ಬಿನ್ ಲಾಡೆನ್ನು ನನ್ನ ಮಾವ ಬಿಲ್ ಕ್ಲಿಂಟನ್ನು ನನ್ನ ಭಾವ ಬಿನ್ ಲಾಡೆನ್ನು ನನ್ನ ಭಾವ ಬಿಲ್ ಕ್ಲಿಂಟನ್ನು ನನ್ನ ಭಾವ ನನ್ನಪ್ಪ ಲಾಲು ಹುಟ್ಟಿದ್ರೆ ಡೀಲು ಬೇಕಾಗತ್ತಿ ಬುಡೆಗಾಟಾರು ಮಾರಿಕಣ್ಣು ಹೊರಿನ್ಯಾಕೆ ಕಣ್ಣು ಕುರಿನ್ಯಾಕೆ ಮಾರಿಕಣ್ಣು ಹೊರಿನ್ಯಾಕೆ ಕಣ್ಣು ಕುರಿನ್ಯಾಕೆ ಅವಳ ಕಣ್ಣು ಆಗದಾಗೆ ಇನ್ನ ಕಣ್ಣು ಅವರ ಮ್ಯಾಗೆ ಅವಳ ಕಣ್ಣು ಇದ್ರ ಮ್ಯಾಗೆ ಬೆಲ್ಲರನ್ನು ನನ್ನ ಮಾವ ಬೆಲ್ಪಿಟನ್ನು ನನ್ನ ಭಾವ ಬೆಲ್ಲರನ್ನು ಬೆಲ್ಪಿಟನ್ನು ನಮ್ಮಪ್ಪ ಲಾಲು ಮುಟ್ಟಿದ್ರ ಡೀಲು ಕಾಲಗತ್ತಿ ಮುಟ್ಟೆಗಾರು ಎಡಿಂಗಿ ನಿಂಗಿ ನಿಗವೋ ಎಡಿಂಗಿ ನಿಂಗಿ ನಿಗವೋ ಎಂದಾಸು ಹಾರವೋ ಥ್ಯಾಂಕ್ ಯು ಲವ್ ಯು ಕೋಲಾರ್ ನಿಜ ತುಂಬ ಖುಷಿ ಆಗ್ತಾ ಇದೆ ಫಸ್ಟು ಥ್ಯಾಂಕ್ಸು ನಮ್ಮ ದೇವರಾಜ್ ಸರ್ಗೆ ನಿಮ್ಮ ಮುಂದೆ ಪರ್ಫಾರ್ಮ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಒಂಥರ ನಮಗೆಲ್ಲ ಆಡಿಯನ್ಸ್ ಇದ್ರೇ ಖುಷಿ ಆಗೋದು ಆಮೇಲೆ ಇಷ್ಟು ಎನರ್ಜಿ ಇರುವ ಆಡಿಯನ್ಸ್ ಇದ್ದರೆ ಮತ್ತಷ್ಟು ಖುಷಿ ಎಲ್ಲ ಒಂದಷ್ಟು ಸಿಂಗರ್ಸ್ ಬಂದಿದ್ದಾರೆ ಐ ಹ್ಯಾವ್ ಟು ಥ್ಯಾಂಕ್ ದೆಮ್ ನಾವು ವಿ ಪಿ ಅವ್ರು ಬಂದಿದ್ದಾರೆ ಜೊತೆಗೆ ಅನುರಾಧ ಅವರು ಬಂದಿದ್ದಾರೆ ವಿ ಗಾಟ್ ಲಕ್ಷ್ಮಿ ಹೂ ವಾಸ್ ಅ ವಿನ್ನರ್ ಆಫ್ ಸ್ಟಾರ್ ಸಿಂಗರ್ ಸೀಸನ್ 1 ಓಕೆ ನೆಕ್ಸ್ಟ್ ಹೋಗೋಣ ಯಾವುದಾದ್ರು ಸಾಂಗ್ಸ್ ಹೋಗೋಣ ಹಾಡ್ತೀರ ಜೊತೆಗೆ ಲೆಟ್ಸ್ ಟ್ರೈ ಸಮಥಿಂಗ್
ಕಣ್ಣಲ್ಲೂ ನೀನೇನೆ ಕಂಡಲ್ಲೂ ನೀನೇನೆ ನನ್ನಲ್ಲೂ ನೀನೇ ಕಾಣುವೆ ಕುಂತಲ್ಲೂ ನೀನೇನೆ ನಿಂತಲ್ಲೂ ನೀನೇನೆ ಎಲ್ಲೆಲ್ಲೂ ನೀನೇ ಕಾಣುವೆ ಯಾರೇ ಯಾರೇ ಹೇಳಿ ಬಾರೆ ನಾನಿನ್ನ ಕೈ ಸೆರೆ ಬಿಡಿ ಕಣ್ಣಲ್ಲೂ ನೀನೇನೆ ಕಂಡಲ್ಲೂ ನೀನೇನೆ ನನ್ನಲ್ಲೂ ನೀನೇ ಕಾಣುವೆ ನೀನು ನಂಗೋಸ್ಕರ ಬ್ರಹ್ಮವರದಾಕ್ಷರ ಬೀಡು ಬೀಡು ಈ ಅಂತರ ಆದ ನಂತರ ಕಣ ಕಣವೂ ಕಾತರ ಪ್ರಿಯ ಇಂಥ ಪ್ರೇಮ ಜರ ಬಂದಿಲ್ಲ ಇನ್ನ ಯಾವ ತರ ದಯ ತೋರಿದ್ದಾರೆ ವರ ಇನ್ನೀಗ ಸಾಕು ಪ್ರಶ್ನೋತ್ತರ ದಯ ತೋರಿವಾರೆ ವರ ಇನ್ನೀಗ ಸಾಕು ಪ್ರಶ್ನೋತ್ತರ ಒಂದಾಗಲೂ ಆತುರ ಓ ಕಣ್ಣಲ್ಲೂ ನೀನೇನೆ ಕಂಡಲ್ಲೂ ನೀನೇನೆ ನನ್ನಲ್ಲೂ ನೀನೇ ಕಾಣುವೆ ಲವ್ ಯೋರೆನ್ಸೆ ಗೊಂದಲ್ಲೂ ನೀನೇನೆ ನಿಂತಲ್ಲೂ ನೀನೇನೆ ಎಲ್ಲೆಲ್ಲೂ ನೀನೇ ಕಾಣುವೆ ನಾನಿನ್ನ ಕೈ ಸೆರೆ ಕಂಡಲ್ಲೂ ನೀನೇನೆ ಎಲ್ಲೆಲ್ಲೂ ನೀನೇ ಕುಂತಲ್ಲೂ ನೀನೇನೆ ನಿಂತಲ್ಲೂ ನೀನೇನೆ ನನ್ನಲ್ಲೂ ನೀನೇ ಕಾಣುವೆ ಓಕೆ ಒನ್ಸ್ ಮೋರ್ ಕಣ್ಣಲ್ಲೂ ನೀನೇನೆ ಕಂಡಲ್ಲೂ ನೀನೇನೆ ನನ್ನಲ್ಲೂ ನೀನೇ ಕಾಣುವೆ ಕುಂತಲ್ಲೂ just the voice once, okay? Just one kick over there. One kick. 1, 2, 3. Oh. ಓಹೋ ಇನ್ನ ಜೋರ ಕೇಳಬೇಕು ಕಣ್ಣಲ್ಲೂ ನೀನೇನೆ ಕಂಡಲ್ಲೂ ನೀನೇನೆ ನನ್ನಲ್ಲೂ ನೀನೇ ಕಾಣುವೆ ಒನ್ಸ್ ಮೋರ್ 3 ಕಣ್ಣಲ್ಲೂ ನೀನೇನೆ ಕಂಡಲ್ಲೂ ನೀನೇನೆ ನೀವೇ ಕಾಣ್ತೀರಾ ಎಲ್ಲೆಲ್ಲೂ ನೀವೇ ಕಾಣ್ತೀರಾ ಡೆಫಿನೆಟ್ ಆಗಿ ಹೇಳಿದರು 50% ಭಕ್ತಿಗೀತೆ ಹೋಗೋಣ 50% ಕಮರ್ಷಿಯಲ್ ಸಾಂಗ್ಸ್ ಹೋಗೋಣ ಅಂತ. ಸೊ ನನಗೆ ದೇವರಾಜ್ ಸರ್ ಸಿಕ್ಕುವಾಗ ಹೇಳಿದರು ಕಾಲಭೈರೇಶ್ವರನಿಗೆ ಇಲ್ಲಿ ತುಂಬ ಶಕ್ತಿಯುತ ಕಾಲಭೈರೇಶ್ವರ ಸ್ವಾಮಿ ಇದ್ದಾರೆ ಅಂತ. ಸೊ ಅವರಿಗಾಗಿ ಒಂದು ಸಾಂಗ್ ಇದು ಆ್ಯಕ್ಚುಲಿ ಆದಿಚುಂಚನಗಿರಿ ಕ್ಷೇತ್ರ ಮಹಿಮೆಯ ಚಿತ್ರದಲ್ಲಿ ನಾನೇ ಕಂಪೋಸ್ ಮಾಡಿದ್ದು. ಸೊ ಯಾ ಚಿನ್ಮಯ ರೂಪದ ಚುಂಚಾದ್ರೀಶನೇ ನಿನ್ನಯ ಮಹಿಮೆಗೆ ಎಲ್ಲಿದೆ ಚಿನ್ಮಯ ರೂಪದ ಚುಂಚಾದ್ರೀಶನೇ ಚಿನ್ಮಯ ರೂಪದ ಚುಂಚಾದ್ರೀಶನೇ
ಸುಂಚಾದ್ರೀಶನೇ ಮೃಣ್ಮಯ ಕಂದಗೆ ನೀಡು ಪ್ರಾಣಮನೆ ಚಿನ್ಮಯರು ಸುಂಚಾಧೀಶನೇ ಅರಿತೋ ಅರಿಯದೆಯೋ ಅಪಚಾರವಾಗಿದೆ ಹಗಲೋ ಇಲ್ಲ ಇರುಳೋ ಅಂಧಕಾರ ಕವಿದಿದೆ ದೇವಾ ನಿನ್ನ ಮಹಿಮೆಗೆ ಹೊರಡು ಕೊನರದೆ ಸ್ವಾಮಿ ನಿನ್ನ ಕರುಣೆಗೆ ಹೊರಡು ಕೊನರದೆ ಕಾಲಭೈರವ ಮಹಿಮೆ ನೀ ತೋರೋ ಭೈರವ ಶ್ರೀ ಭೈರವ ಭೈರವ ಶ್ರೀ ಭೈರವ ರಣಿ ಭೈರವ ರಣ ಭೈರವ ಇಣೆ ಭೈರವ ಮಲೆ ಭೈರವ ರಣ ಭೈರವ ಗುಣ ಭೈರವ ಸಿರಿ ಭೈರವ ತನು ಭೈರವ ಗುಣ ಭೈರವ ಕಾಲ ಭೈರವ ನಮ ಭೈರವ ಹಿಮ ಭೈರವ ಮತಿ ಭೈರವ ಅತಿ ಭೈರವ ಭೈರವ ಕಾಲ ಭೈರವ ಕಾಲ ಭೈರವ ಕಾಲ ಭೈರವ ಭೈರವ ಕಾಲ ಭೈರವ ಚಿನ್ಮಯ ರೂಪದ ಸುಂಚಾದ್ರೀಶನೇ ನಿನ್ನಯ ಮಹಿಮೆಗೆ ಎಲ್ಲೆಯಲ್ಲಿದೆ ಚಿನ್ಮಯ ರೂಪದ ಸುಂಚಾದ್ರೀಶನೇ ನಾನು ದೊಡ್ಡ ಫ್ಯಾನು ಅವರ ಚಿತ್ರದ ಒಂದು ಅವರಿಯಾಗಿ ಹೋಗ್ಸಿದ್ವಿ ಒಂದು ಹಾಡೋ ಒಂದೇ ಒಂದು ಆಸೆ ಇದೆ ಅದನ್ನು ಪೂರೈಸಲ ನಾನು ಓಕೆ ಒಂದೇ ಒಂದು ಆಸೆಯು ತೋಳದಿ ಬಳಸಲು ಒಂದೇ ಒಂದು ಬಯಕೆಯು ನಿನ್ನ ಮುದ್ದಾಡಲು ನಿನ್ನ ಮುದ್ದಾಡಲು ಕೈ ಬಳೆ ಕಲ್ಲಿ ಎನ್ನಲು ಎದೆಯು ಚಲ್ ಎಂದಿದೆ ಕರುವು ಹೂವಾಗಿ ಮನವು ಹಾಯಾಗಿ ತನಿ ಹಗೆವಾಗಿದೆ ಕೈ ಬಳೆ ಕಲ್ಲಿ ಎನ್ನಲು ಎದೆಯು ಚಲ್ ಎಂದಿದೆ ಕರುವು ಹೂವಾಗಿ ಮನವು ಹಾಯಾಗಿ ತನಿ ಹಗೆವಾಗಿದೆ ಸಾಲುತ್ತಿದೆ
ಥ್ಯಾಂಕ್ ಯು. ನಮ್ಮ ರಾಕ್ ಸ್ಟಾರ್ ಗುರು ಕಿರಣ್ ಅವರು ವೇದಿಕೆ ಮೇಲೆ ಬಂದ್ರು ಅಂದ್ರೆ 15,000 ವೋಲ್ಟ್ಸ್ ಕರೆಂಟು ವೇದಿಕೆ ಮೇಲೆ ಬಂದ ಹಾಗೆ. ಎಂಜಾಯ್ ಮಾಡಿದ್ರ ಹಾಡುಗಳನ್ನ? ಯಾಕೋ ಗೊತ್ತಾಗ್ತಿಲ್ಲ. ನಾನು ಏನು ಅಂದ್ಕೊಂಡೆ, ಇಲ್ಲಂತೂ ರಾಕ್ ಸ್ಟಾರು ಪವರ್ ಸ್ಟಾರು ನಮ್ಮ ವಿಜಯ್ ಪ್ರಕಾಶ್ ಸರ್ ಎಲ್ಲ ವೇದಿಕೆ ಮೇಲೆ ಬಂದರು, ಯಾಕೆ ಅಲ್ಲಿ ನಮ್ಮ ಆಡಿಯನ್ಸಲ್ಲಿ ಈ ಸ್ಟಾರ್ಸ್ಗಳಲ್ಲಿ ಪವರ್ ಎಷ್ಟಿದೆ ಅಂತ ಚೆಕ್ ಮಾಡಬಾರ್ದು ಅಂತ. ಅದಕ್ಕೆ ಸಿಂಪಲ್ ಟೆಸ್ಟು. ಈ ಕಡೆ ರೈಟ್ ಸೈಡ್ಗೆ ಎ ಟೀಮ್, ಬಿ ಟೀಮ್, ಯಾರಲ್ಲಿ ಪವರ್ ಜಾಸ್ತಿ ಇದೆ, ಯಾರು ಪವರ್ ಸ್ಟಾರ್ ಜಾಸ್ತಿ ಫ್ಯಾನ್ಸ್ ನೋಡೋಣ. ಗೊತ್ತಾಗುತ್ತೆ. ಲೆಟ್ಸ್ ಸ್ಟಾರ್ಟ್. 1 2 3. ಓಕೆ, 50% ಮಾರ್ಕ್ಸ್ ಅಂತ ಈಗ ಸದ್ಯ ಕೊಡ್ಬೋದು. ಬಿಕಾಸ್ ಅವ್ರದ್ದು ಇನ್ನೂ ನೋಡಿಲ್ವಲ್ಲ, ಅವರ ಪವರ್ ಎನರ್ಜಿ ಯಾವ ಥರ ಇದೆ, ಅವ್ರ ಸೌಂಡ್ ಯಾವ ಥರ ಮಾಡ್ತಾರೆ ಅದ್ರದ್ದು ಮೇಲೆ ಡಿಪೆಂಡ್ ಆಗುತ್ತೆ. ಈ ಕಡೆ ಸೈಡ್ ರೆಡಿನಾ? ಅವ್ರನ್ನ ಸೋಲಿಸ್ಬೇಕು ನೀವು. 1 2 3. ಈ ಕಡೆ ಜಾಸ್ತಿ ಇದ್ದಂಗಿಲ್ಲ, ಈ ಕಡೆ ತಾನೆ ಅಲ್ವಾ? ಇನ್ನೊಂದ್ಸಲ ಟ್ರೈ ಮಾಡ್ತೀರಾ? ಓಕೆ, 1 2 3. ಬಹಳ ಕಷ್ಟ ಇದೆ ಅಪ್ಪ, ಟೈ ಆಗೋಯ್ತು. ಅದಕ್ಕೆ ಒಂದು ಕೆಲಸ ಮಾಡೋಣ, ಬ್ರೇಕ್ ಮಾಡೋದೇ ಬೇಡ, ನಿಮ್ಮನ್ನ ಒಂದಾಗಿ ನಮ್ಮ ಚಿನ್ನದ ಜನತೆ 1 2 3. ಅಬ್ಬಾ, ಎಲ್ಲರೂ ದೃಷ್ಟಿ ತೆಗೆದ್ಬಿಡೋಣಪ್ಪ. ಏನು ಎನರ್ಜಿ, ಇದೇ ಥರ ಇರಲಿ. ಆ ಕಾಶಿ ವಿಶ್ವನಾಥ ಸ್ವಾಮಿಯ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ, ಈಗ ಈ ವೇದಿಕೆಯಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮ ಇರುತ್ತೆ. ಆದರೆ ಸಮಯ ಶಾರ್ಪ್ ಆಗಿ 10 ಗಂಟೆ 15 ನಿಮಿಷಕ್ಕೆ 10 ಕಾಲಕ್ಕೆ ಒಂದು ಸ್ಪೆಷಲ್ ಕಾರ್ಯಕ್ರಮ ಇದೇ ಜಾಗದಲ್ಲಿ ನಡೆಯುತ್ತೆ. ಈ ವೇದಿಕೆಯಿಂದ ಗಗನದೆತ್ತರ ತನಕ ನೀವು ಆ ವಿಜೃಂಭಣೆಯ ಕಾರ್ಯಕ್ರಮನ ನೋಡ್ತೀರಾ. ಶಾರ್ಪ್ 10 ಗಂಟೆ 15 ನಿಮಿಷಕ್ಕೆ ಅಲಾರ್ಮ್ ಸೆಟ್ ಮಾಡ್ಕೊಳ್ಳಿ. ಇನ್ನು ಈಗ ಈ ವೇದಿಕೆಯಲ್ಲಿ ಅದ್ಭುತವಾದ ರಾಮಾಯಣವನ್ನು ನಿಮ್ಮ ಮುಂದೆ ತರ್ತಾ ಇದ್ದಾರೆ. ಆ ರಾಮನ ಇಡೀ ಕಥೆಯನ್ನು ಅದ್ಭುತವಾದ ನೃತ್ಯ ರೂಪಕದ ಮೂಲಕ ನಿಮ್ಮ ಮುಂದೆ ತರ್ತಾ ಇರೋದು ನಾನ್ ನಾದ ದ್ಯಾನ್ ಓಷನ್ ಕಿಡ್ಸ್. लक्ष्मण, सीता, कर चरण कृतंबा कायजम कर्मजंबा
ज्ञान गुण सागर जय कपी सति लोक उजागर जय हनुमान ज्ञान गुण सागर जय कपी सति लोक उजागर भूत अतुलित बल धामा अंजन पुत्र पवन सुत नामा महावीर विक्रम बजरंगी कुमति निवार सुमति के संगी जय हनुमान ज्ञान गुण सागर जय कपी सति लोक उजागर जय हनुमान ज्ञान गुण सागर जय कपी सति लोक उजागर जन भरन विराज सुबेसा कानन कुंडल कुंचित केसा हाथ वज्र और ध्वजा विराजय कांधे मूंज जनेऊ साजय जय हनुमान ज्ञान गुण सागर जय कपी सति लोक उजागर जय हनुमान ज्ञान गुण सागर जय कपी सति लोक उजागर जय हनुमान ज्ञान गुण सागर जय कपी सति लोक उजागर राम राम जय जय श्री राम 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 जय जय श्री राम 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 जय जय श्री राम है प्रचंड बोल मस्तकों के झुंड आज जंग की घड़ी की तुम गुहार दो झुंड आज जंग की घड़ी की तुम गुहार दो मान मान शान या की जान का हो दान आज एक धनुष के बाण पे उतार दो आरंभ है प्रचंड बोल मस्तकों के झुंड आज जंग की घड़ी की तुम गुहार दो मान मान शान या की जान का हो दान आज एक धनुष के बाण पे उतार दो आरंभ है प्रचंड ಅಮೋಘವಾಗಿತ್ತು, ಮನೋಜ್ಞವಾಗಿತ್ತು. ಯಾಕೆ ಅಂದರೆ ನಾವು ರಾಮಾಯಣನ ಇಷ್ಟು ದಪ್ಪ ಪುಸ್ತಕ ಇಟ್ಕೊಂಡು ಓದಿ ಕಥೆಗಳನ್ನೆಲ್ಲ ಕೇಳಿದ್ದೀವಿ, ಅಥವಾ ಟಿ ವಿನಲ್ಲಿ ಎಷ್ಟೋ ವರ್ಷಗಳಿಂದ ಆ ಧಾರಾವಾಹಿಗಳನ್ನು ನೋಡ್ತಾ ನೋಡ್ತಾ ಆ ರಾಮಾಯಣದ ಕಥೆಯನ್ನು ನೋಡಿದ್ದೀವಿ. ಇವತ್ತು ಬರೀ 5 ನಿಮಿಷದಲ್ಲಿ ಆ ಅದ್ಭುತವಾದ ಕಥೆನ ಅಷ್ಟೇ ಅದ್ಭುತವಾಗಿ ತೋರಿಸಿದಂಥ ನಮ್ಮ ಓಷನ್ ಕಿಡ್ಸ್ಗೆ ಬರಲಿ ಜೋರ ಚಪ್ಪಾಳೆ. ನಾನು ಯಾವಾಗಲೂ ಅಂದ್ಕೊಳ್ಳೋದು, ಈ ಕೋವಿಡ್-19 ಅಂತೆಲ್ಲ ಬಂತಲ್ಲ, ಅದನ್ನು ಜಾದು ಮಾಡೋರು ಯಾರು ಬಂದಿದ್ರೆ ಎಷ್ಟು ಚೆನ್ನಾಗಿರೋದಲ್ವಾ. ಹೀಗೆ ನಾವು ಕಣ್ಣು ಮಿಟ್ಕಿಸೋದ್ರೊಳಗಡೆ ಜಾದು ಆಗಿ ಹೋಗ್ಬಿಡ್ಬೇಕಿತ್ತು ಅಂತ. ಎಸ್ ನಟರಾಜ್ ಅವರೇ, ನೀವೇನಾದರೂ ಮಾಡ್ತೀರಾ? ಏನೋ ಅಂದ್ರಿ? ಅಲ್ಲ, ಕೋವಿಡ್ ಅಂತ ಒಂದು ಮಹಾಮಾರಿ, ಅದೊಂದು ಕೆಟ್ಟ ಪರಿಸ್ಥಿತಿ ಇತ್ತಲ್ವಾ, ಹೌದು. ಅದನ್ನ ಜಾದು ಮಾಡೋರು ಯಾರಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ಅದೇ ಟೈಮಿಗೆ ಎಂಟ್ರಿ ಕೊಟ್ರಿ ನೀವು. ಇಲ್ಲ, ನಾನು ಜಾದು ಮಾಡಕ್ ಬರ್ಲಿಲ್ಲ. ಇವರೆಲ್ಲ ಒಪ್ಪಿದ್ರೆ ಒಪ್ತೀರಾ? ಜೋರಾಗಿ ಹೇಳಿಯಪ್ಪ. ಏನು ಅಂತ ಫಸ್ಟ್ ಕೇಳಿ, ಹೂ ಅಂದ್ಬಿಟ್ರೆ ಓಕೆನಾ? ನಮ್ಮ ಕೋಲಾರದವರು ಓಕೆ ಓಕೆ ಅಲ್ವಾ? ಬೆಲ್ಲಿ ಡ್ಯಾನ್ಸ್ ಮಾಡ್ತೀನಿ. ನಾನು ಮನೆಗೆ ಹೋಗ್ತೀನಿ. ಬೇಡವಾ? ಬೇಡವಾ? ನೋಡು, ಅದು ಬೇಕು ಅಂತಾರೆ. ಅದಕ್ಕೆ ಅವ್ರು ಚಿನ್ನದಂತ ಜನ ಅನ್ನೋದವ್ರು ಪಾಪ ಯಾವ್ದು ಇಲ್ಲ ಅನ್ನಲ್ಲ. ವಿಷಯ ಯಾವುದು, ಹಾಲು ಯಾವುದು ಅಂತ ಗೊತ್ತಿಲ್ಲ ಪಾಪ. ಎಲ್ಲವನ್ನೂ ಹಾಲೆ ಅಂತ ಅಂದ್ಕೊಳ್ತಾರೆ. ಆಲ್ಕೋಹಾಲು ಅಂತ ಒಂದಿದೆ, ಅದು ಹಾಡುಗಳು ಆಮೇಲೆ ಬರುತ್ತೆ. Yes. ಈಗ ವಸಂತ್ ಅಂತ ಹೇಳಿ ಹಾ ಚೆನ್ನೈಯಿಂದ ಬಂದಿದ್ದಾರೆ. ಓಕೆ.
ಅವರು ನಮ್ಮ ದೇವರಾಜ್ ಸರ್ ಅವರ ಕ್ಲೋಸ್ ಫ್ರೆಂಡ್. ಅವರ ಒಂದು ಇನ್ವಿಟೇಷನ್ಗೆ ಇವತ್ತು ಬಂದಿದ್ದಾರೆ. ಅವರು ಅದ್ಭುತವಾದಂತಹ ಜಾದೂಗಾರರು. ಓಕೆ, ಹೇಗೂ ಅವ್ರು ಬಂದಿರೋದ್ರಿಂದ ಅವ್ರ ಕಡೆಯಿಂದಲೂ ಒಂದು 5 ನಿಮಿಷ ಪರ್ಫಾರ್ಮೆನ್ಸ್ ಮಾಡಿಸಿದ್ರೆ ಹೇಗೆ ಅಂತ ಹೇಳಿ. ಓಕೆ, ನನ್ನ ಕ್ವೆಶ್ಚನ್ ನ ಬಹುಶಃ ಅವ್ರಿಗೆ ನಾನು ಕೇಳ್ಬೋದು. ನಾನು ಹೇಳಿಲ್ವಾ ಅದೇಂಗೆ, ನಿಮ್ದು 6th ಅಲ್ಲ 8th ಸೆನ್ಸ್ ನಿಮ್ದು, ಬರೀ 6 ಅಲ್ಲ. ನೀವು ಇಲ್ಲಿ ಇರಬಾರ್ದಿತ್ತು ನಿಜವಾಗ್ಲು. ಈಗ ಸದ್ಯಕ್ಕೆ ನಾವು ಇಬ್ರು ಇಲ್ಲಿ ಇರಬಾರ್ದು. ಹೌದು, ಕಾರಣ ಏನು ಅಂತ ನಾನು ಹೇಳ್ತೀನಿ, ಹೇಳಿ ಪ್ಲೀಸ್. ಈಗ ವೇದಿಕೆ ಮೇಲೆ ಒಬ್ರು ಬರ್ತಾ ಇದ್ದಾರೆ. ಇವರೊಬ್ರು ಬಂದ್ರೆ ಸಾಕು ರೀ, ಕನ್ನಡ ಚಿತ್ರರಂಗದ ಅಷ್ಟೂ ನಾಯಕ ನಟರು ಬಂದಂಗ ಅರ್ಥ. ಇವರೊಬ್ರು ಬಂದ್ರೆ ಸಾಕು, ನಮ್ಮ ಅಷ್ಟು ಚಿತ್ರರಂಗದ ಧ್ವನಿಗಳನ್ನ ಕೇಳೋದಕ್ಕೆ ಸಾಧ್ಯ ಆಗುತ್ತೆ. ಅಂತಹ ವಂಡರ್ಫುಲ್ ಆದಂಥ ಕಂಠವನ್ನ ಭಗವಂತ ಆಶೀರ್ವಾದ ಮಾಡಿಕೊಟ್ಟು ಕಳಿಸಿರೋರು ಇವರು. ಅಂಡ್ ಮಿಮಿಕ್ರಿ ಅನ್ನೋ ಪದಕ್ಕೆ ನಿಜವಾದ ಅರ್ಥ ಕೊಟ್ಟಂತ ಇಡೀ ಇಂಡಿಯಾದಲ್ಲಿ ಯಾರಾದ್ರೂ ಒಬ್ಬರಿದ್ರೆ ಅವರು ಈಗ ಬರುವಂಥವ್ರು. ಖಂಡಿತವಾಗ್ಲು 12-13 ಸಾವಿರಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ. 100-200 ಅಲ್ಲ, 1000 ಗಟ್ಟಲೆ ಕಾರ್ಯಕ್ರಮಗಳನ್ನ ಕೊಟ್ಟಿರೋದು. ನಮ್ಮ ಭಾರತದಲ್ಲಿ ಮಾತ್ರ ಅಲ್ಲ, ಇಡೀ ಪ್ರಪಂಚದಾದ್ಯಂತ ನಮ್ಮ ಕರ್ನಾಟಕದ ಕನ್ನಡದ ಪತಾಕೆಯನ್ನ ಹಾರಿಸಿದವರು ಇವರು. ಸ್ವಾಗತಿಸೋಣ, ಪ್ಲೀಸ್ ವೆಲ್ಕಮ್ ದ ಫ್ಯಾಂಟಾಸ್ಟಿಕ್ ಮಿಮಿಕ್ರಿ ದಯಾನಂದ್ ಆನ್ ಸ್ಟೇಜ್. ಥ್ಯಾಂಕ್ ಯು. ಮಕ್ಕಳೆಲ್ಲ ಆಚೆ ಹೋಗಿ. ಥ್ಯಾಂಕ್ ಯು ಸರ್. ನನ್ನನ್ನು ಅಲ್ಲಿ ನಿಪ್ಪಲಲ್ಲಿ ಹಾಲು ಇಟ್ಟಿದ್ದೀನಿ, ಕುಡಿತಾ ಕೂತ್ಕೊಳ್ಳಿ. ಆಯ್ತು. ಆಮೇಲೆ 1 2 3 ಹೇಳಿ. ಇವರನ್ನೆಲ್ಲ ಅವ್ರ ಅಮ್ಮ ನೇರವಾಗಿ ಸ್ಕೂಲಿಗೆ ಕಳಿಸಿಲ್ಲ, ಡೈರೆಕ್ಟಾಗಿ ಹಾಸ್ಪಿಟ್ಲಿಂದ ಇಲ್ಲೇ ಬಿಟ್ಟು ಹೋಗ್ಬಿಟ್ಟವ್ರೆ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು. ಸೂಪರ್. ನಗಬೇಕು, ನಕ್ರೆ ಬಹಳ ಒಳ್ಳೇದು ಅಂತ ನಾನು ಕರೆಸಿದ್ದಾರೆ. ಆದರೆ ನಗೋದ್ಕಿಂತ ಮುಂಚೆ ಇವತ್ತು ಪ್ರಾರ್ಥನೆ ಮಾಡೋ ದಿನ, ಭಾರತೀಯರೆಲ್ಲ ಹೆಮ್ಮೆ ಪಡೋ ದಿನ. ಯಾಕೆ ಅಂದರೆ ನಮ್ಮ ಸಂಸ್ಕೃತಿಯನ್ನು ಉಳಿಸುವಂಥ ಒಂದು ಕೆಲಸ ಈ ಊರಿನವ್ರು ಮಾಡಿದ್ದಾರೆ. ಯಾರ್ಯಾರು ಈ ಮಹಾನ್ ಕೆಲಸಕ್ಕೆ ಕಾರಣರಾಗಿದ್ದರೋ ಅವರ ಪಾದಾರವಿಂದಕ್ಕೆ ನನ್ನ ನಮಸ್ಕಾರ. ಧರ್ಮವನ್ನು ಉಳಿಸಿದ್ದೀರಿ, ಮನುಷ್ಯತ್ವವನ್ನು ಉಳಿಸಿದ್ದೀರಿ, ಇಂಥ ಅದ್ಭುತವಾದ ಕೆಲಸವನ್ನು ಮಾಡಿದ್ದೀರಿ. ನಿಜವಾಗ್ಲೂ ನಮಗೆಲ್ಲ ನೆಮ್ಮದಿ ಬೇಕು, ಶಾಂತಿ ಬೇಕು, ಸಮಾಧಾನ ಬೇಕು. ಆಗಲೇ ನಗ್ನಗ್ತಾ ಇರೋದು ಹಾಡು ಗೀಡು ಎಲ್ಲ. ಆದ್ದರಿಂದ ಇವತ್ತು ಶಿವನ ಸಾನ್ನಿಧ್ಯದಲ್ಲಿ ನಿಮ್ಮನ್ನೆಲ್ಲ ನಗಿಸೋವಂಥ ಪ್ರಯತ್ನ. ನನಗೆ ನಗಕ್ಕೆ ನೀವು ರೆಡಿ ಇದ್ದೀರಾ? ಹಂಗಾರೆ ನಗರಿ, ನಾನು ಹೋಯ್ತೀನಿ. ನಗೋದು ಯಾವಾಗ ಅಂತ ಭಾಳ ಜನ ಯೋಚನೆ ಮಾಡ್ತಾರೆ. ನಿಜವಾಗ್ಲೂ ಎಲ್ಲರೂ ಯೋಚನೆ ಮಾಡಿದ್ರೆ ಪ್ರೋಗ್ರಾಮ್ ನೋಡಿದ್ರೆ ನಗೋದು, ಕಾಮಿಡಿ ನೋಡಿದ್ರೆ ನಗೋದು, TV ಸೀರಿಯಲ್ ಮಿಮಿಕ್ರಿ ಕೇಳಿದ್ರೆ ನಗೋದು, ಕಾಮಿಡಿ ನೋಡಿದ್ರೆ ನಗೋದಲ್ಲ. ನಗೋದು ಯಾವಾಗ ಅಂತ ನಾನು ಇವತ್ತು ಹೇಳ್ತೀನಿ, ನಿಮಗೆ ಜ್ಞಾಪಕ ಇಟ್ಕೊಳ್ಳಿ. ನಗೋದು ಕಾಮಿಡಿ ಸಿನಿಮಾ ನೋಡಿದಾಗಲ್ಲ. ವಯಸ್ಸಾದ ತಂದೆ ತಾಯಿಗೆ ಊಟ ಕೊಡಬೇಕಾದ್ರೆ ನಿಮ್ಮ ಮುಖದ ಮೇಲೆ ಒಂದು ನಗು ಇರಲಿ. ಯಾಕೆಂದರೆ ಅವ್ರ ತಟ್ಟೆಯಲ್ಲಿ ಏನಿದೆ ಅಂತ ನೋಡಲ್ಲ, ನಿಮ್ಮ ಮುಖದ ಮೇಲೆ ಏನಿದೆ ಅಂತ ನೋಡ್ತಾರೆ. ಅದಕ್ಕೆ ಯಾವತ್ತೂ ನಗ್ನಗ್ತಾ ಇರಿ. ಸಾಹುಕಾರ ಯಾರು? ಕೋಟಿಗಟ್ಟಲೆ ಇಟ್ಟರೆ ಅವ್ನು ಸಾಹುಕಾರ ಅಲ್ಲ. 500 ಎಕರೆ ಇದ್ರೆ ಅವ್ನು ಸಾಹುಕಾರ ಅಲ್ಲ. 500 ಕೋಟಿ ಇಟ್ಟರು ಅವ್ನು ಸಾಹುಕಾರ ಅಲ್ಲ. ನಿಜವಾದ ಸಾಹುಕಾರ ಯಾರು ಅಂದರೆ ಹೆತ್ತ ತಂದೆ ತಾಯಿನ ತನ್ನ ಜೊತೆಲಿ ಇಟ್ಕೊಂಡು ಸಾಕ್ತಾನಲ್ಲ, ಅವನ್ಗಿಂತ ದೊಡ್ಡ ಸಾಹುಕಾರ ಈ ಪ್ರಪಂಚದಲ್ಲಿ ಯಾರು ಇಲ್ಲ. ಹೆಮ್ಮೆ ಪಡ್ತೀನಿ. ಇವತ್ತು ಕೋಲಾರಿನ ಜನ ಎಷ್ಟು ಉತ್ಸವದ ಈ ಸಂಭ್ರಮವನ್ನು ಎಷ್ಟು ಚೆನ್ನಾಗಿ ಆಚರಿಸ್ತಿದ್ದೀರಿ. ಎಲ್ಲರೂ ಹೇಳ್ತಾರೆ ಮೈಸೂರಿನಲ್ಲಿ ಹಸಿರಿದೆ, ಗಾರ್ಡನ್ ಇದೆ, ಬೆಂಗಳೂರಿನಲ್ಲಿ ಇಂಡಸ್ಟ್ರಿ ಇದೆ, ಬಾಂಬೆಯಲ್ಲಿ ಅದಿದೆ, ಮಹಾರಾಷ್ಟ್ರಲ್ಲಿ ಇದಿದೆ. ಎಲ್ಲರೂ ಹೇಳ್ತಾರೆ. ನಾನು ಹೇಳಿದೆ ಕೋಲಾರಲ್ಲಿ ಬಂಗಾರ ಇದೆ. ಇಲ್ಲ ಸರ್, ಕೋಲಾರಲ್ಲಿ ಬಂಗಾರ ಇಲ್ಲ. ಕೋಲಾರ ಬಂಗಾರ ಇವತ್ತು ಇದೆ. ಅವತ್ತು ಮಣ್ಣಲ್ಲಿ ಮಾತ್ರ ಅಲ್ಲ, ಪ್ರತಿಯೊಬ್ಬರ ಮನಸ್ಸು ಹೃದಯದಲ್ಲಿ ಬಂಗಾರ ಇದೆ. ಅದರಿಂದಾನೇ ಇಷ್ಟು ಸುಂದರವಾದ ಕಾರ್ಯಕ್ರಮ ನಡೆಯುತ್ತೆ. ಯಾಕೆಂದ್ರೆ ಎಲ್ಲ ನಾವು ಸಿನಿಮಾ ತೆಗೆದ್ವಿ, ಆದರೆ KGF ಹೆಸರು ಹಾಕಿದ ತಕ್ಷಣ ಇಡೀ ವರ್ಲ್ಡ್ಗೆ ಫೇಮಸ್ ಆಗೋಯ್ತಲ್ವಾ. ಸೂಪರ್. ಥ್ಯಾಂಕ್ ಯು ವೆರಿ ಮಚ್. ಅದಕ್ಕೆ ಹೇಳೋದು, ಎಲ್ಲೇ ಬರಬೇಕಾದ್ರೆ ಸಿನಿಮಾ ನೋಡಕ್ಕೆ ಬೆಂಗಳೂರು ಇರ್ಬೋದು, ಸಿನಿಮಾ ಮಾಡಕ್ಕೆ ನಮಗೆ ಕೋಲಾರೇ ಬೇಕಾಗಿತ್ತಲ್ವಾ. ಸೂಪರ್. ಇವತ್ತು ಮಿಮಿಕ್ರಿ ಮಾಡ್ತೀನಿ ನಾನು. ಭಾಳ ಹೊತ್ತು ಸಮಯ ಇಲ್ಲ, ಯಾಕೆಂದರೆ ಕರ್ನಾಟಕದಲ್ಲಿ ಯಾವ ಸಂಗೀತ ಮುಟ್ಟಿದ್ರು, ಯಾವ ಸಿನಿಮಾ ಮುಟ್ಟಿದ್ರು ಅದನ್ನು ಸೂಪರ್ ಹಿಟ್ ಮಾಡುವಂಥ ಗುರುಕಿರಣ್ ಬಂದಿದ್ರು. ಅವ್ರ ಕಾರ್ಯಕ್ರಮ ಇದು. ಅದಲ್ಲದೆ ನಾನು ಯಾರನ್ನ ಬಹಳ ಪೂಜಿಸ್ತೀನಿ, ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ರ ಪುನೀತ್ ರಾಜ್ಕುಮಾರ್ ಬಂದು ನಿಂತ ಜಾಗ ಇದು. ಎಸ್,
ಎಲ್ಲ ಮಹಾನ್ ಗಾಯಕರುಗಳೆಲ್ಲ ಹಾಡಿದ್ದಾರೆ. ನಾನಿವಾಗ ಕೆಲವು ಜೋಕ್ಸ್ ಹೇಳ್ತೀನಿ ಅಂತ ಅಂತೀನಿ. ಜೋಕ್ಸ್ ಯಾವ್ದ್ರಿ? ಸುಮ್ಮನೆ ಕಾಮಿಡಿ ಹೇಳೋದಲ್ಲ, ನಗಬೇಕು. ನಗೋದು ಯಾವಾಗ? ಭಾಳ ಜನ ಗಂಡಸರು ಇದ್ದೀರಿ, ಹೆಣ್ಮಕ್ಳು ಇದ್ದೀರಿ. ಗಂಡಸರು ಸಾಯಂಕಾಲ ಮನೆಗೆ ಹೋಗ್ಬೇಕಾದ್ರೆ ನೀವು ಬೇರೆ ಜೋಕ್ಸ್ ಕೇಳಿ ಮರ್ತೋಗ್ಬೋದು, ನಂದು ಜ್ಞಾಪಕ ಇಟ್ಟಿರ್ತೀರಿ. ಯಾಕೆ ಅಂದರೆ ಗಂಡಸರು ಸಾಯಂಕಾಲ ಮನೆಗೆ ಹೋಗ್ಬೇಕಾದ್ರೆ ನೋಡಿ, ಟೈಮ್ ಆಯ್ತು ಅರ್ಜೆಂಟ್ ಹೋಗ್ಬೇಕು ಮನೆಗೆ. ಏನಕ್ಕೆ ಅರ್ಜೆಂಟ್ ಹೋಗ್ಬೇಕು? ಏನಿಲ್ಲ, ಅರ್ಜೆಂಟ್ ಟೈಮ್ ಆಯ್ತು ಡ್ರರ್ ಅಂತ ಹೋಗ್ತಾರೆ. ಅಲ್ಲಿಂದ ಬಂಗಾರ ತಗೋತಾರೆ, ಇಲ್ಲಿಂದ ಸ್ವೀಟ್ಸ್ ತಗೋತಾರೆ, ಬಟ್ಟೆ ತಗೋತಾರೆ. ಯಾಕೆ? ಹೆಂಡತಿ ಮಕ್ಕಳು ನಗ್ನಗ್ತಾ ಇರ್ಬೇಕ್ರಿ ಮನೆಯಲ್ಲಿ. ಅಲ್ಲಿ ಹೋಗ್ಬಿಟ್ಟು ಹೇಳು ಅಲ್ಲೇನು ಫ್ಯಾನ್ ಇನ್ನೂ ಉರಿತಾ ಇಲ್ಲ, ಇಲ್ಲೇನು ಲೈಟ್ ಆಫ್ ಮಾಡಿಲ್ಲ, ಇವನೆಲ್ಲೋದ ಮನೇಲಿರೋರು ಅನ್ಕೋತಾರೆ ಇವನು ಬರದೇ ಹೋದ್ರೆ ಚೆನ್ನಾಗಿತ್ತು ಅಂತ. ಗಂಡಸರು ಮನೆಗೆ ಹೋಗ್ಬೇಕಾದ್ರೆ ಸಾಯಂಕಾಲ ನಗ್ನಗ್ತಾ ಹೋಗ್ಬೇಕು. ಹೆಣ್ಮಕ್ಳು ಇದನ್ನು ಒಪ್ಕೋತೀರಾ? ಅಂದ್ರೆ ಹೆಣ್ಮಕ್ಳು ಮಾತ್ರ ಚಪ್ಪಾಳೆ ಹೊಡೀರಿ ನೋಡೋಣ. ಎಸ್, ಗಂಡು ಮಕ್ಕಳು ಸಾಯಂಕಾಲ ಮನೆಗೆ ಬರ್ಬೇಕಾದ್ರೆ ನಗ್ನಗ್ತಾ ಬರ್ಬೇಕು. ಹೆಣ್ಮಕ್ಳೆಲ್ಲ ಚಪ್ಪಾಳೆ ಹೊಡೆದ್ರು, ಹೆಣ್ಮಕ್ಳು ನಗ್ನಗ್ತಾ ಇರಬೇಕು. ಬಂದ ತಕ್ಷಣ ಬನ್ರಿ ಕಾಫಿ ಕೊಡ್ಲಾ ಬನ್ನಿ ಅನ್ಬೇಕು. ಅದು ಬಿಟ್ಟರು ಇವರೇನು ಇಷ್ಟು ಜಲ್ದಿ ಬಂದ್ಬಿಟ್ರು, ಇನ್ನು ಸೀರಿಯಲ್ಲೇ ಮುಗ್ದಿಲ್ಲ ಅಂದರೆ ಅವ್ರು ಪರ್ಮನೆಂಟ್ ಆಗಿ ಬೇರೆ ಕಡೆ ಹೋಗ್ಬಿಟ್ಟಿರ್ತಾರೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟು ವಯಸ್ಸಾದವರು ಮನೆಯಲ್ಲಿದ್ದರೆ ಅವ್ರು ಸ್ವಲ್ಪ ರಾತ್ರಿ ಕೆಮ್ತಾ ಇರಬೇಕು ಅಂತ. ಇಲ್ಲ ಅಂದರೆ ಸೊಸೈಟಿ ಡೌಟ್ ಬರುತ್ತೆ, ನಮ್ಮ ಮಾವ ರಾತ್ರಿ ಎಲ್ಲ ಕೆಮ್ತಾನೆ ಇಲ್ಲ, ಹೋಗ್ಬಿಟ್ಟಾರ ನೋಡು ಅಂತಾರೆ. ಯಾರೇ ಆಗಲಿ ಮನೆ ಹೆಂಗಿರ್ಬೇಕು ಅಂದರೆ ಎಲ್ಲ ಮಕ್ಕಳು ಗಿಕ್ಳು ಎಲ್ಲ ಇರೋ ನಗು ಮುಖದ ಮನೆ ಇರಬೇಕು. ಮನೆ ಏನಾಗಿದೆ ಇವಾಗ ಅಂದರೆ ಮನೆ ಎಲ್ಲ ಸ್ಮಶಾನದ ಮನೆ ಆಗ್ಬಿಟ್ಟಿದೆ. ಈ ಕಡೆ ಮೊಬೈಲಲ್ಲಿ ಒಬ್ಬ, ಆ ಕಡೆ ಮೊಬೈಲಲ್ಲಿ ಒಬ್ಬ, ಈ ಕಡೆ ಕಂಪ್ಯೂಟ್ರಲ್ಲಿ ಒಬ್ಬ. ಹಂಗಲ್ರಿ ಮನೆ ಇರಬೇಕು. ಮನೆ ನಗ್ನಗ್ತಾ ಇರಬೇಕು. 4 ಜನಕ್ಕೆ ಊಟ ಕೊಡೋ ಜಾಗ ಆಗಿರ್ಬೇಕು ಮನೆ. ಅಂಥ ಮನೆಯಲ್ಲಿ ಹುಟ್ಟಬೇಕು. ಅದೇ ನಮ್ಮ ಪುಣ್ಯ ರೀ. ಅದು ಕರ್ನಾಟಕದಲ್ಲಿದೆ, ಕನ್ನಡಿಗರಲ್ಲಿದೆ. ಅದಕ್ಕೆ ಬಟ್ ನಮ್ಮ ಹುಡುಗರ ಸ್ಟೈಲ್ ಚೇಂಜ್ ಆಗ್ಬಿಟ್ಟಿದೆ ರೀ. ನಾನು ನೋಡಿದ್ದೀನಿ ಇವಾಗಿನ ಹುಡುಗರು ನೋಡಿ ಎಷ್ಟು ಶಿಸ್ತಾಗಿ ಎಷ್ಟು ಚೆನ್ನಾಗಿ ಕೂತಿದ್ದೀರಿ. ಈಗ ಹುಡುಗರು ನೋಡಬೇಕು, ಯಂಗ್ಸ್ಟರ್ಸ್ ಪ್ಯಾಂಟ್ ನಂಗೆ ಗೊತ್ತ್ರಿ, ಅಲ್ಲಿ ಕೂಗ್ತಾ ಇದ್ರೆ ಏನು ಗೊತ್ತಾ, ಬಗ್ಗದೇ ಇಲ್ಲ. ಇವಾಗ ಬಗ್ಗದ್ರೆ ಪ್ಯಾಂಟಿಂದ ಇನ್ನೇನೋ ಕಾಣ್ತಾ ಇರ್ತದೆ. ರಾಕಿನಾ ಅದೇ ಅದು ಇದೆ ಅಂತ ಓದಬೇಕು. ಹಂಗೆ ಪ್ಯಾಂಟ್ ಎಲ್ಲಿ ಹಾಕಿರ್ತಾರೆ ಅಂದರೆ ಇಲ್ಲೂ ಕಟ್ಟಲ್ಲ ಎಲ್ಲೋ ಕಟ್ಟಿರ್ತಾರೆ. ಅದಕ್ಕೆ ಈ ಹುಡುಗರು ಡ್ಯಾನ್ಸೇ ಮಾಡಲ್ಲ. ನೋಡಿದ್ರೆ ನೀವು ಹಿಂಗೆ ಅಂತಿರ್ತಾರೆ. ಯಾಕೆಂದರೆ ಡ್ಯಾನ್ಸ್ ಮಾಡಿದ್ರೆ ಬಿದ್ದೋಯ್ತದದು. ಹಂಗಿದೆ ಇವಾಗ ಪ್ಯಾಂಟ್ ಎಲ್ಲಿಗೆ ಹಾಕತ್ತಾರೆ. ನಿಜವಾಗ್ಲೂ ನೋಡಿದ್ದೀನಿ. ನೀವೆಲ್ಲ ಪರವಾಗಿಲ್ಲ ರೀ, ಈ ಬೆಂಗಳೂರಿನಲ್ಲಿ ಒಂದು 2-3 ತಿಂಗಳು ಅಥವಾ 1 ವರ್ಷ 2 ವರ್ಷ ಅಮೇರಿಕಾಗೆ ಹೋಗ್ಬಿಟ್ಟಿರ್ತಾರೆ. ಅವ್ರ ಬಟ್ಟೆ ನೋಡ್ಬೇಕು, ಪ್ಯಾಂಟು ಅಲ್ಲ, ಆ ಕಡೆಗೆ ಚಡ್ಡಿನೂ ಅಲ್ಲ, ಮಧ್ಯಕ್ಕೆ ಹಾಕಿರ್ತಾರೆ. ಶೇವಿಂಗ್ ಮಾಡಿರ್ತಾರೆ, ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಲ್ಲಿ ಕರ್ಬೇವಿನ ಸೊಪ್ಪು ಹಂಗೆ ಬಿಟ್ಟಿರ್ತಾರೆ. ಇದು ಪರವಾಗಿಲ್ಲ. ಕಟಿಂಗ್ ಮಾಡಿರ್ತಾರೆ, ಇಲ್ಲಿಂದ ಹಿಂಗೆ ತೆಗೆದುಬಿಟ್ಟಿರ್ತಾರೆ. ಫುಲ್ ತೆಗೆದ್ಬಿಟ್ಟು ಇರುವೆ ಹೋದ್ರೆ ಅದಕ್ಕೆ ಇಳಿಯೋಕ್ಕೆ ಜಾಗನೇ ಇಲ್ಲ, ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ಬೇಕು. ಇದೆಲ್ಲ ಪರವಾಗಿಲ್ಲ. ಮಾತಾಡೋ ಸ್ಟೈಲ್ ನೋಡಿದ್ರೆ I don't know, my dad, my mom, Bangalore, ಏನು ನರಗಿರ ಎಳೆದ್ಬಿಟ್ಟವ್ರೆ ಇವ್ರಿಗೆ. ಒಬ್ರು ನೆಟ್ಟಿಗೆ I don't know, ಏನಕ್ಕೆ ಅಂದರೆ ಇಲ್ಲಿ ನೋಡಿ, ನೀವು ಅನ್ನ ಗಿನ್ನ ತಿಂದು ಕರೆಕ್ಟಾಗಿ ಮಾತಾಡ್ತಿದ್ದೀರಾ. ಈ ಅಮೆರಿಕಾಗೆ ಹೋಗಿ ಬಂದ್ಬಿಡ್ತಾರಲ್ಲ ಅವರು, ಅವನ್ನ ಮಾಮ್ ಏನು ಅಂದರೆ ಪಿಜ್ಜಾ ತಿನ್ಬಿಟ್ಟು ಹಿಂಗೆ ಆಡ್ತಾರೆ. ಪಿಜ್ಜಾ ಹೆಂಗಿದೆ ರೀ, ಖಾಲಿ ದೋಸೆ ಮೇಲೆ ನಾಯಿ ವಾಂತಿ ಮಾಡ್ದಂಗಿದೆ ಅದು. ಇನ್ನು ಆ ಬರ್ಗರು ಗೋರ್ಮೆಂಟ್ ಬಸ್ ಸೀಟೇ ಕಿತ್ಕೊಂಡು ತಿಂದಂಗಿದೆ. ನೀವು ಯೋಚನೆ ಮಾಡ್ಬೋದೇ, ಏನು ಹಿಂಗೆ ಅಂದ್ಬಿಟ್ರಿ ನಾವು ತಿಂತಾ ಇದ್ವಿ ಅಂತ. ವರ್ಲ್ಡ್ಸ್ ಫೇಮಸ್ ಫುಡ್, ಅತ್ಯಂತ ರುಚಿಕರವಾದ ಆಹಾರ ಪ್ರಪಂಚದ ನಾನು ತಿಂದಿದ್ದೀನಿ, ನೀವು ತಿಂದಿದ್ದೀರಾ. ಅದು ಯಾವುದು ಅಂದರೆ ತಾಯಿಯ ಕೈ ತುತ್ತು, ತಾಯಿಯ ಕೈ ಅಡಿಗೆ. ಎಸ್, ಯಾರು ಮನೆ ಕಳ್ಕೊಂಡಿರ್ತಾರ ಅವ್ರನ್ನ ಕೇಳ್ರಿ. ಅದಕ್ಕೆ ಹೇಳೋದು, ಇದ್ದಾಗಲೇ ಮರ್ಯಾದೆ ಕೊಡಿ, ಸತ್ ಮೇಲೆ ಏನು ಪ್ರಯೋಜನ ಇಲ್ಲ. ಅಪ್ಪ ಇದ್ದಾಗ ಹೋಗಪ್ಪ ಒಳಗಡೆ, ವಯಸ್ಸಾದವ್ರನ್ನೆಲ್ಲ ಹೊರಗಡೆ ಕುಡಿಸ್ಬೇಡ, ಒಳಗಡೆ ಕಳಿಸು ಅಂತಾರೆ. ಯಾಕಂದ್ರೆ ಎಲ್ಲರ ಮುಂದೆ ಮರ್ಯಾದೆ ಹೋಯ್ತದೆ. ಅದೇ ಅಪ್ಪ ಸತ್ತೋಗ್ಬಿಟ್ರೆ ಫೋಟೋಗೆ ಫ್ರೇಮ್ ಹಾಕ್ಬಿಟ್ಟು, ಬೆಳ್ಳಿ ಫ್ರೇಮ್ ಹಾಕ್ಬಿಟ್ಟು ಬೆಳಗ್ಗೆ ಎದ್ದು ನನ್ನ ಅಪ್ಪನ ಮುಖ ನೋಡ್ಕೊಂಡೇ ಹೋಗೋದು. ಬದುಕಿರುವಾಗ ಕೊಡದೇ ಇರೋ ಮರ್ಯಾದೆ ಸತ್ ಮೇಲೆ ಕೊಟ್ಟೇನ್ರಿ ಪ್ರಯೋಜನ. ಅದಕ್ಕೆ ಬದುಕಿರುವಾಗಲೇ ತಂದೆ ತಾಯಿಗೆ ನಮಸ್ಕಾರ ಮಾಡಿ, ಬದುಕಿರುವಾಗಲೇ ಅವ್ರಿಗೆ ರೆಸ್ಪೆಕ್ಟ್ ಕೊಡಿ. ಅದಕ್ಕಿಂತ ದೊಡ್ಡದಿನ್ನೇನಿಲ್ಲ. ಮಿಮಿಕ್ರಿ ದಯಾನಂದ್ ಅಂತ ಹೆಸರು. ಥ್ಯಾಂಕ್ ಯು ಬ್ಯೂಟಿಫುಲ್ ಆಡಿಯನ್ಸ್. ನನಗೆ ಅಷ್ಟೊತ್ತಿಂದ ಕೂತಿದ್ದೆ, ನಾನು ಯಾಕೆ ಈ ಥರ ಮಾತಾಡಿದೆ ಅಂದರೆ, ನಾವು ಪ್ರತಿ ಕಡೆ ಪ್ರೋಗ್ರಾಮ್ಗೆ ಹೋದಾಗ ಡಿಫ್ರೆಂಟ್ ಆಗಿರ್ತೀವಿ. ಮಿಮಿಕ್ರಿ ಮಾಡೋದು ದೊಡ್ಡ ವಿಷಯ ಅಲ್ಲ, ಅತ್ಯಂತ ಶ್ರದ್ಧೆಯಿಂದ ಕೇಳೋ ಆಡಿಯನ್ಸ್ ಅಂತ ವಿಜಯ್ ಪ್ರಕಾಶ್ ಸರ್ ಹಾಡುವಾಗಲೇ ನನಗೆ ಗೊತ್ತಾಯಿತು. ಅದಕ್ಕೆ ನಾನು ಈ ಮಾತುಗಳು ಹೇಳಿದೆ. ಮಿಮಿಕ್ರಿ ಮಾಡೋದು ಯಾವ ದೊಡ್ಡ ಸುಲಭ ಅಲ್ಲ ರೀ, ಆರಾಮಾಗಿ ಮಾಡ್ಬೋದು. ನಗ್ಸೋದು ಭಾಳ ಸುಲಭ, ನಗೋದು ಭಾಳ ಕಷ್ಟ. ಕೆಲವರು ನಗೋದೇ ಇಲ್ಲ, ಹೆಂಗೆ ಕೂತಿರ್ತಾರೆ. ಅದು ಮ್ಯಾನುಫ್ಯಾಕ್ಚರಿಂಗೇ ಹಂಗೆ, ಏನೂ ಮಾಡೋಕ್ಕಾಗಲ್ಲ. ಹುಡ್ದಾಗಿಂದ ಹಂಗೆ ಆಗಿರುತ್ತೆ. ನೀವು ಎಷ್ಟೇ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿರಿ, ಎಂಥದೇ ರೇಷ್ಮೆ ಸೀರೆ ಉಡಿ, ಎಂಥ ಸೂಟೆ ಹಾಕಿ, ನಿಮ್ಮ ಮುಖದ ಮೇಲೆ ಒಂದು ನಗು ಇಲ್ಲ ಅಂದರೆ ಜೀವನದಲ್ಲಿ ನೀವು ಚೆನ್ನಾಗಿ ಕಾಣೋದೇ ಇಲ್ಲ. ಅದಕ್ಕೆ ಯಾವತ್ತೂ ನಗ್ನಗ್ತಾ ಇರಿ. ಮಹಾಲಕ್ಷ್ಮಿ ಸರಸ್ವತಿ ಥರ ಇದ್ದಿರೋರೆಲ್ಲ ನಗ್ನಗ್ತಾ ಇರಬೇಕು.
ಯಾರೇ ಬ್ಯೂಟಿಫುಲ್ ಆಗಿ ಕಾಣ್ತಾರಲ್ಲ ಅವ್ರು ಯಾವಾಗಲೂ ನಗ್ತಾ ಇರ್ತಾರೆ, ನೋಡಿಬೇಕಾರೆ ನೋಡೋಕೋಬೇಡಿ ಬೈತಾರವರು, ಅದರಿಂದ ನಗ್ತಾ ಇರಿ ಅಂತ ಹೇಳ್ತಾ ಕನ್ನಡ ಚಿತ್ರರಂಗದ ನಟರ ಧ್ವನಿಗಳನ್ನು ತಮ್ಮ ಮುಂದೆ ಇಡ್ತಾ, ಸಂತೋಷ ಆದಾಗ ಚಪ್ಪಾಳೆ ತಟ್ಟಿ ಪರವಾಗಿಲ್ಲ, ಕನ್ನಡ ಚಿತ್ರರಂಗದ ನಟರ ಧ್ವನಿಗಳನ್ನು ಹೇಳ್ತಾ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಬಹಳಷ್ಟು ನಟರಿದ್ದಾರೆ, ಕೆಲವರ ಧ್ವನಿ ತಮ್ಮ ಮುಂದೆ ಇಡ್ತಾ ನಮ್ಮ ಕನ್ನಡ, ತೆಲುಗು, ತಮಿಳು ಎಲ್ಲ ಚಿತ್ರದಲ್ಲೂ ನಟಿಸಿರುವಂಥ ಟೈಗರ್ ಪ್ರಭಾಕರ್ ಅವರ ಧ್ವನಿಯಿಂದ ಪ್ರಾರಂಭ ಮಾಡೋಣ. ಅದಕ್ಕಿಂತ ಮುಂಚೆ ಕನ್ನಡ ಚಿತ್ರರಂಗದ ಹಿರಿಯ ನಟ, ಕನ್ನಡ ಚಿತ್ರರಂಗದ ಇತಿಹಾಸ ಕ್ರಿಯೇಟ್ ಮಾಡಿರುವಂಥ ಬಾಲಣ್ಣ ಅವರ ಧ್ವನಿಯನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಸಂತೋಷ ಆದರೆ ಮಾತ್ರ ಚಪ್ಪಾಳೆ ತಟ್ಟಿ. ಕನ್ನಡ ಚಿತ್ರರಂಗದ ಹಿರಿಯ ನಟ ಬಾಲಣ್ಣ. ಅದು ಸರಿಯಪ್ಪ, ಆದ್ರೆ ಒಂದು ವಿಷಯ ತಿಳ್ಕೋಬೇಕು, ಮನುಷ್ಯನಾಗ ಹುಟ್ಟಿದ ಮೇಲೆ 4 ಜನಕ್ಕೆ ಉಪಕಾರ ಮಾಡಬೇಕಪ್ಪ. ನಾನು ನಂದು ಅಂದರೆ ನಡೆಯಲ್ಲ, ನಮ್ಮವರು ನಮ್ಮ ಜನ ಆ ಪ್ರೀತಿ ಇರ್ಬೇಕಣೋ, ಅದೇ ಬದುಕು. ಅದು ಸರಿ. ಥ್ಯಾಂಕ್ ಯು ಲವ್ಲಿ ಆಡಿಯನ್ಸ್. ಕನ್ನಡ ಚಿತ್ರರಂಗದಲ್ಲಿ ನಾನು ಹೇಳಿದ್ನಲ್ಲ, ಎಸ್ ಬಾಸ್ ಅಂತ ಒಂದೇ ಡೈಲಾಗ್ ಹೇಳ್ತಾ ಬಂದ ಕನ್ನಡ ಚಿತ್ರರಂಗನ ರಾಜಿಸಿರುವಂಥ ಟೈಗರ್ ಪ್ರಭಾಕರ್. ಒಂದೇ ವಿಷಯ, ಲೈಫಲ್ಲಿ ಫೈಟಿಂಗ್ ಅನ್ನೋದು ಬಹಳ ಮುಖ್ಯ. ಇವತ್ತು ಎಷ್ಟು ಜನ ಪೊಲೀಸ್ ನಿಂತಿದ್ದಾರೆ, ಇವ್ರನ್ನೆಲ್ಲ ಹುಡುಗಾಟ ಅನ್ಕೋಬೇಡಿ. ನೀವು ಯಾರು ಫೈಟ್ ಮಾಡಬಾರ್ದು ಅಂತ ನಿಂತಿದ್ದಾರೆ ಹೊರತು ನಿಮ್ಮ ಜೊತೆ ಫೈಟ್ ಮಾಡೋಕ್ಕಲ್ಲ ಪೊಲೀಸ್ನವ್ರು ನಿಂತಿರೋದು, ನಿಮ್ಮನ್ನು ಉಳ್ಸಕ್ಕೆ. ಥ್ಯಾಂಕ್ ಯು. ಭಾಳಷ್ಟು ಜನ ಪೊಲೀಸ್ನವ್ರು ನೋಡಿದೆ, ಭಾಳ ಖುಷಿ ಆಯಿತು. ಪೊಲೀಸ್ ಅಂದರೆ ನೀವೆಲ್ಲ ಅನ್ಕೊಂಡೆ ಪೊಲೀಸ್ನವ್ರು ಗಲಾಟೆ ಮಾಡ್ತಾರೆ, ಹೊಡಿತಾರೆ. ಹೊಡಿಯೋಕ್ಕಲ್ಲ ಪೊಲೀಸ್ನವ್ರು ಇರೋದು, ನಿಮ್ಗೆ ಒಳ್ಳೇದು ಮಾಡೋಕ್ಕಿರೋದು. ನಿಮ್ಮ ಸ್ನೇಹಿತರು ಪೊಲೀಸು, ನಿಮ್ಮ ಅಣ್ಣ ತಮ್ಮ ಪೊಲೀಸು, ಇನ್ಯಾರು ಅಲ್ಲ. ಜೋರಾದ ಒಂದು ಚಪ್ಪಾಳೆ ಪೊಲೀಸ್ನವ್ರುಗಳು. ಯಾಕೆಂದರೆ ಇಲ್ಲಿ ನೋಡಿ, ಜಸ್ಟ್ ಕಾನ್ಸ್ಟೇಬಲ್ ಥರ ನಿಂತಿರ್ತಾರೆ, ನಾವು ಹುಡುಗಾಟ ಅನ್ಕೊಳ್ತೀವಿ. ಒಂದೇ ಒಂದ್ಸತಿ ಯಾವ್ದಾರ ಲಾರಿ ಬಂದರೆ ನಿಂತ್ಕ ಅಂದರೆ ಸಾಕು, ಟಪ್ಪಂತ ನಿಂತ್ಕೋತಾರೆ. ನೀವು ಅನ್ಕೋಬೋದು ಏನೋ ಗಿನ್ನು ಏನಿಲ್ಲ, ಕೈ ತೋರಿಸ್ತಾರ ನಿಂತ್ಕೊಂಡ್ಬಿಡ್ತು ಅಂತ. ಅವ್ರ ಹತ್ರ ಗನ್ ಇಲ್ಲದೆ ಇರ್ಬೋದು, ಆದರೆ ಏನಿದೆ ಅಂದರೆ ಹೆಗಲ್ ಮೇಲೆ 3 ಅಕ್ಷರ ಇದೆ, ಕರ್ನಾಟಕ ಸ್ಟೇಟ್ ಪೊಲೀಸ್. ಇಡೀ ಕನ್ನಡಿಗರು ನನ್ನ ಜೊತೆ ಇದ್ದಾರೆ ಅನ್ನೋ ಧೈರ್ಯ ಇದೆ ಅವ್ರಿಗೆ. ಬಿಟ್ಕೊಡ್ಬೇಡಿ ನಮ್ಮ ಪೊಲೀಸ್ ಅವ್ರನ್ನ ಹೇಳ್ತಾ, ಕನ್ನಡ ಚಿತ್ರರಂಗದಲ್ಲಿ ಸ್ಟೈಲನ್ನು ಕಳಿಸಿರೋದು ನಾನು. ಅವ್ರ ಜೊತೆ ಹಲವಾರು ಚಿತ್ರದಲ್ಲಿ ಆ್ಯಕ್ಟ್ ಮಾಡಿದೆ. ನಾನು ಇಲ್ಲಿವರೆಗೂ ಹೆಚ್ಚು ಕಮ್ಮಿ ಮೇಡಮ್ ಹೇಳ್ದಂಗೆ 14,000 ಕಾರ್ಯಕ್ರಮ ಕೊಟ್ಟಿದ್ದೀನಿ. ಕರ್ನಾಟಕದಲ್ಲಿ ಮಾತ್ರವಲ್ಲ, ಅಮೆರಿಕ, ಡೆಟ್ರಾಯ್ಟ್, ಶಿಕಾಗೋ, ಲಾಸ್ ಏಂಜಲಸ್, ಫಿಲಡೆಲ್ಫಿಯಾ, ಫಿನಿಕ್ಸ್, ಹ್ಯೂಸ್ಟನ್, ಬಾಸ್ಟನ್, ಆಸ್ಟ್ರೇಲಿಯಾ, ಸಿಡ್ನಿ, ಮೆಲ್ಬರ್ನ್, ಆಕ್ಲೆಂಡ್, ನ್ಯೂಜಿಲೆಂಡ್, ಕೊಲಂಪುರ್, ಸಿಂಗಾಪುರ್, ದುಬೈ, ಮಸ್ಕತ್, ಬ್ಯಾರಿನ್, ಅಬುದಾಬಿ, ಕತ್ತರ್, ಲೀಡ್ಸ್, ಲಂಡನ್, ಸೌತ್ ಆಫ್ರಿಕಾವರೆಗೂ. ಆದರೆ ಇಷ್ಟು 1000 ಕಾರ್ಯಕ್ರಮವನ್ನು ಕನ್ನಡದಲ್ಲೇ ಮಾಡಿದ್ದೀನಿ ಅನ್ನೋ ಖುಷಿ ಇದೆ ನನಗೆ. ನಾನು ಕನ್ನಡದವನು. ಧನ್ಯವಾದಗಳು. ಆದರೆ ಈ ದೇಶ ಎಲ್ಲ ಸುತ್ಕೊಂಡ್ಬಂದ್ರೆ ಕರ್ನಾಟಕಕ್ಕಿಂತ ಸುಂದರವಾದ ದೇಶ ಇನ್ನೊಂದಿಲ್ಲ, ಭಾರತ ದೇಶಕ್ಕಿಂತ ಸುಂದರವಾದ ದೇಶ ಒಂದಿಲ್ಲ, ಇಂಥ ರಾಜ್ಯ ಎಲ್ಲೂ ಇಲ್ಲ ಅಂತ ಹೇಳ್ತಾ, ನಮ್ಮ ಕನ್ನಡದ ಸ್ಟೈಲ್ ಕಿಂಗ್, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್. ಒಂದು ಮಾತು ಮಾತ್ರ ನಿಜ, ಕರ್ನಾಟಕದ ಭಾಷೆಗಾಗ್ಲಿ, ಕರ್ನಾಟಕದ ಗಡಿಗಾಗ್ಲಿ, ಕರ್ನಾಟಕದ ಮಣ್ಣಿಗಾಗ್ಲಿ, ಕರ್ನಾಟಕದ ನೀರಿಗಾಗ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಕರ್ನಾಟಕದ ಪ್ರತಿಯೊಬ್ಬ ಯುವಕನು ಒಂದು ಸಿಂಹ ಆಗ್ತಾನೆ, ಅದರಲ್ಲಿ ಅನುಮಾನನೇ ಇಲ್ಲ. ಥ್ಯಾಂಕ್ ಯು. ಕನ್ನಡ ಚಿತ್ರರಂಗದಲ್ಲಿ ನಟರ ಹೆಸರನ್ನು ಹೇಳ್ಬೇಕಾದ್ರೆ ಆ ಸಾಲ್ನಲ್ಲಿ ಮೊದಲಾಗಿ ಬರುವಂಥ ಮಹಾನ್ ನಟ, ಕರ್ನಾಟಕ ರತ್ನ, ನಟ ಸಾರ್ವಭೌಮ, ಪದ್ಮಭೂಷಣ ವರ ನಟ ಡಾಕ್ಟರ್ ರಾಜ್ಕುಮಾರ್. ಎಷ್ಟೋ ಜನ್ಮಗಳ ಋಣಾನುಬಂಧ ಅಂತ ಕಾಣುತ್ತೆ. ತಮ್ಮನ್ನೆಲ್ಲ ನೋಡುವಂಥ ಸೌಭಾಗ್ಯನ ಕೊಟ್ಟಿದ್ದಾನ ದೇವರು. ಇವತ್ತು ಯಾರ್ಯಾರು ಬಂದಿದ್ದೀರೋ ಬಹುಶಃ ನಿಮ್ಮ ಜೀವನದಲ್ಲಿ ಮರೆಯಕ್ಕಾಗದೇ ಇರುವಂಥ ದಿನ ಇದು. ನಮ್ಮ ದೇವಸ್ಥಾನ, ನಮ್ಮ ದೇವರು, ನಮ್ಮ ಗಣಪತಿ, ನಮ್ಮ ಶಿವನ ಪೂಜೆ, ಇದಕ್ಕಿಂತ ದೊಡ್ಡದಿದ್ದೇನಿದೆ? ಅದಕ್ಕೆ ಯಾರ್ಯಾರು ಕಾರಣರಾಗಿದ್ರು ಹುಡುಗಾಟದ ಮಾತಲ್ಲ ರೀ, ಇತಿಹಾಸವನ್ನು ಸೃಷ್ಟಿ ಮಾಡಿರುವಂಥ ಜಾಗ ಇದು. ಒಂದು ಧಾರ್ಮಿಕ ಕೆಲಸ ಮಾಡಿದಿರಿ, ಬಹಳ ದೊಡ್ಡದು. ಇಷ್ಟೆಲ್ಲ ಮಾತಾಡಬೇಕಾದ್ರೆ ಎಲ್ಲೋದ್ರಪ್ಪ ನಮ್ಮ ರಾಜ್ಕುಮಾರ ಅಂತ ನೀವು ಯೋಚನೆ ಮಾಡಬಹುದು. ನಿಮ್ಮ ರಾಜ್ಕುಮಾರ ಇಲ್ಲಿ 6 ಕೋಟಿ ಅಭಿಮಾನಿ ದೇವರುಗಳಲ್ಲಿದ್ದಾರೋ, ಅದಕ್ಕಿಂತ ದೊಡ್ಡ ಸ್ವರ್ಗ ಇನ್ಯಾವುದಿದೆ ಅಲ್ವಾ? ಏ ದಾದಾ ಸಾಹೇಬ್ ಪಾಲ್ಕೆ, ಕರ್ನಾಟಕ ರತ್ನ, ಅದೆಲ್ಲಕ್ಕಿಂತ ಬಹಳ ದೊಡ್ಡ ಪ್ರಶಸ್ತಿ ಇದೆ ನನಗೆ, ಬಹಳ ದೊಡ್ಡ ಪ್ರಶಸ್ತಿ. ಅದು ಯಾವುದು ಅಂದರೆ ನಿಮ್ಮಗಳ ಹೃದಯದಲ್ಲಿ ನನಗೊಂದು ಜಾಗ ಕೊಟ್ಟಿದ್ದೀರಲ್ಲ. ಎಷ್ಟು ಜನ್ಮ ಎತ್ತಿದ್ರು ಈ ಋಣ ತೀರ್ಸೋಕೆ ಆಗೋದಿಲ್ಲ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀರಿ. ಥ್ಯಾಂಕ್ ಯು. ಕನ್ನಡ ಚಿತ್ರರಂಗದಲ್ಲಿ ಇನ್ನೊಬ್ಬರನ್ನ ನಾನು ಭಾಳ ಇಷ್ಟಪಟ್ಟು ಇಮಿಟೇಟ್ ಮಾಡ್ತೀನಿ. ಯಾರು ಅಂದರೆ ಕನ್ನಡ ಚಿತ್ರರಂಗದ ರಬಲ್ ಸ್ಟಾರ್ ಇನ್ನೂ ನಮ್ಮ ಜೊತೆ ಇದ್ದಾರೆ ಅನ್ಕೋತೀನಿ. ಮಂಡ್ಯದ ಗಂಡು, ರಬಲ್ ಸ್ಟಾರ್ ಅಂಬರೀಷ್. ಆದರೆ
ಈ ದೇಶ ನಮ್ಮದು, ಈ ಜನ ನಮ್ಮವರು ಅಂದಮೇಲೆ ನಡೀತಾ ಇರೋದಲ್ಲ ನಮ್ಮವ್ರಿಂದಲೇ. ನಮ್ಮವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ಆಗಲೇ ಈ ದೇಶ ಉದ್ಧಾರ ಆಗೋದು. ರಾಜಕೀಯ ಆಗಿರಲಿ, ಸಿನಿಮಾ ಆಗಿರಲಿ, ಜನಗಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ನೀವು ಉಳ್ಕತ್ತೀರ, ಇಲ್ಲ ಅಂದ್ರೆ ಇಲ್ಲ. ಎಸ್, ಥ್ಯಾಂಕ್ ಯು. ಇನ್ನೊಂದು ವಿಶೇಷ ನಟನ್ನ ಇವತ್ತು ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಸಮಯ ಬಹಳ ಕಮ್ಮಿ ಇದೆ, ಸಿಕ್ಕಾಪಟ್ಟೆ ಸಿಂಗರ್ಸ್ ಕಾಯ್ತಾ ಇದ್ದಾರೆ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಟನಾಗಿ, ನಿರ್ದೇಶಕನಾಗಿ, ನಿರ್ಮಾಪಕನಾಗಿ ಅಪುಟ್ಟ ವಯಸ್ಸಿನಲ್ಲಿಯೇ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರನ ನಿರ್ದೇಶನ ಮಾಡಿ ಕನ್ನಡ ಚಿತ್ರರಂಗದಲ್ಲಿ ಒಂದು ಕ್ರಾಂತಿಯನ್ನೇ ಎಬ್ಬಿಸಿ ಇಂದಿಗೂ ಕನ್ನಡಿಗರ ಹೃದಯದಲ್ಲೂ ಆಟೋ ರಿಕ್ಷಾ ಮೇಲೂ ಬದುಕಿರುವಂತ ಶಂಕರ್ ನಾಗ್. ಯಾಕೆ ನಾನೇನೋ ಮಾಡಿಲ್ಲ, ಮಾಡಬೇಕಾಗಿದ್ದ ಕೆಲಸ ಬೇಕಾದಷ್ಟಿದೆ. ಆದ್ರೆ ಒಂದು ಮಾತು ಹೇಳ್ತೀನಿ ಸ್ನೇಹಿತರೆ, ನಮ್ಮ ಕೋಲಾರ, ನಮ್ಮ ಜನ, ನಮ್ದು ಅನ್ನೋ ಪ್ರೀತಿ ಇರ್ಬೇಕಾದ್ರೆ ಪಕ್ಕದ ಮನೆ ತಾಯಿ ಒಳ್ಳೆ ಸೀರೆ ಉಟ್ಕೊಂಡಿದ್ದಾಳೆ ಅಂತ ಅಮ್ಮ ಅಂತ ಹೋಗ್ತೀವ? ಇಲ್ಲ. ನಮ್ಮ ತಾಯಿ ಹರ್ಕಲ್ ಸೀರೆ ಉಟ್ಕೊಂಡಿರಲಿ, ನಮ್ಮ ತಾಯಿನೇ ಅಲ್ಲ. ಥ್ಯಾಂಕ್ ಯು. ಕೊನೆಯದಾಗಿ ಸಮಯ ಆಗಿದೆ, ಆದರೆ ನನಗೆ ಕೊಟ್ಟಿರೋ ಸಮಯ ಆಗಿದ್ರು ಒಬ್ಬರ ಧ್ವನಿ ಮಾಡಿ ವೇದಿಕೆಯಿಂದ ಹೊರಡ್ತೀನಿ. ನಿಮ್ಗೆ ಸಂತೋಷ ಆದರೆ ಚಪ್ಪಾಳೆ ತಟ್ಟಿ. ಯಾರ್ದು ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ವ್ಯಕ್ತಿದ್ ಮಾಡೋಣ. ಯಾರು? ನಮ್ಮ ಭಾರತ ಪ್ರಧಾನಿ ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು. 15 साल के नहीं, हजारों साल के इतिहास है भारत को. हम आगे थे, आगे ही रहेंगे. इतिहास है हमारे साथ भाइयों, है कि नहीं? थैंक यू वेरी मच, लवली ऑडियंस. थैंक यू वेरी मच. थैंक यू. ಸರ್, ಒಂದ್ ಮಾತು ಹೇಳಿದೆ ನಾನು ಅವ್ರಿಗೆ, ನೀವು ಬರೋಕ್ಕಿಂತ ಮುಂಚೆ ಜಾದು ವಿಷಯ ತೆಗೆದೆ. ಓಕೆ, ನೀವು ಅವ್ರ ಮನ್ಸಲ್ಲಿದ್ದ ನೋವನ್ನೇ ಜಾದು ಮಾಡ್ಬಿಟ್ರಿ, ಅದನ್ನ ಮಾಯ ಮಾಡ್ಬಿಟ್ರಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಬರ್ಲಿ ಜೋರ ಚಪ್ಪಾಳೆ ನಮ್ಮ ಮಿಮಿಕ್ರಿ ದಯಾನಂದ್ ಸರ್ಗೆ. ಅಷ್ಟೊಂದು ನಕ್ಕಿದ್ರಿ, ಚಪ್ಪಾಳೆ ಕೇಳಿದಾಗ ಬರೀ ಹಿಂಗಿದೆ. ದಯಾನಂದ್ ಸರ್ಗೆ ಬರ್ಲಿ ಚಪ್ಪಾಳೆ. ಥ್ಯಾಂಕ್ ಯು. ಏನಾಯ್ತು ಪುಟ್ಟಿ? ಯಾರಿದು? ಏನ್ ಹೆಸರು ನಿಮ್ದು? ಕೀರ್ತಿ ಅವ್ರ ಅಮ್ಮ ಅಪ್ಪ ಎಲ್ಲಿದ್ದೀರಾ ಸರ್? ದಯವಿಟ್ಟು ವೇದಿಕೆಯ ಎಡಭಾಗಕ್ಕೆ ಬನ್ನಿ. ಕೀರ್ತಿ, ನಿಮ್ಮ ಅಪ್ಪನ ಹೆಸರೇನಮ್ಮ? ನಾರಾಯಣ ಸ್ವಾಮಿ ಸರ್, ದಯವಿಟ್ಟು ನಿಮ್ಮ ಮಗು ಇಲ್ಲಿ ನಮ್ಮ ಜೊತೆಗಿದ್ದಾರೆ, ನಿಮ್ಮ ಜೊತೆಗಿರಬೇಕು ಅನ್ನೋದು ನಮ್ಮ ಆಸೆ. ಹಾಗಾಗಿ ದಯವಿಟ್ಟು ವೇದಿಕೆ ಎಡಭಾಗಕ್ಕೆ ಬನ್ನಿ. ಅಪ್ಪ ಬರ್ತಾರೆ, ಆಯ್ತಾ? ಸ್ಮೈಲ್ ಮಾಡಿ ಒಂದ್ಸಲ. ಬರ್ತಾರೆ. ಅಲ್ಲಿ ತನಕ ನಾನು ನೀನು ಗೇಮ್ಸ್ ಆಡೋಣ. ಆಲ್ರೈಟ್, ಮತ್ತೊಂದು ಚಿಕ್ಕ ರಿಕ್ವೆಸ್ಟ್. ಹಾಡುಗಳು ಕೇಳೋದಕ್ಕಿಂತ ಮುಂಚೆ ಇಷ್ಟು ಒಳ್ಳೆ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ, ಖುಷಿಯಾಗಿದ್ದೀವಿ. ನಿಮ್ಮ ಮಕ್ಕಳ ಬಗ್ಗೆ, ನಿಮ್ಮ ಇಂಪಾರ್ಟೆಂಟ್ ವಸ್ತುಗಳ ಬಗ್ಗೆ ಸ್ವಲ್ಪ ಜೋಪಾನವಾಗಿರಿ, ನಿಗಾ ವಹಿಸಿ ಅಂತ ಹೇಳ್ತಾ, ಈಗ ಮ್ಯಾಜಿಕ್ ನೋಡುವಂತಹ ಟೈಮ್. ನಮ್ಮನ್ನೇ ಮ್ಯಾಜಿಕ್ ಮಾಡ್ತಾರಾ ಅಥವಾ ನಮ್ಮಲ್ಲಿರುವಂಥ ಕಷ್ಟಗಳನ್ನು ಮ್ಯಾಜಿಕ್ ಮಾಡ್ತಾರಾ, ದೊಡ್ಡ ಮ್ಯಾಜಿಕ್ ಮಾಡ್ತಾರಾ ಗೊತ್ತಿಲ್ಲ. ಬಟ್ ಖಂಡಿತವಾಗ್ಲೂ ಭಾರತ ಕಂಡಂತಹ ದೊಡ್ಡ ಮೆಜಿಷಿಯನ್ ಇವರು. ಇಂಡಿಯಾಸ್ ಬೆಸ್ಟ್ ಮ್ಯಾಜಿಕ್ ಮ್ಯಾನ್, ಮಾಸ್ಟರ್ ಆಫ್ ಮೆಜಿಷಿಯನ್ ಅಂತ ಹೇಳಬೇಕು. ಪ್ಲೀಸ್ ವೆಲ್ಕಮ್ SAC ವಸಂತ್ ಆನ್ ಸ್ಟೇಜ್. மேஜிக்னா எனக்கு ஆர்ட்ஸ் வச்சு பண்ணுவாங்க, ஏதோ ஒரு ரிப்பன் எடுக்கிறது. பட் அந்த மாதிரி மேஜிக்ல இட்ஸ் சம்திங் பியாண்ட். என்னால் சொல்ல முடியாது, நீங்கள் பார்க்கும்போது தான் ஒன்று. Vasant, I think is the best what we have in India. Vasant was like really good. Vasant international standard Indian ஒரு பிரமாதமான ஒரு magician. This is the best number one magician in the world ever come across. Presenting Master Magician Vasant.
Hello and good evening, everybody. Naku Kannada bartilla, so sorry. So sorry about it. I can talk in English, and I came as a friend to Devraj sir to just for this all. You know, he put me into this. I'm not prepared also. English okay, no? Kindly adjust madu. Adjust madu. All right. Okay. See, my name is SAC Vasant, and I'm a magician. Magician, ante, like, my job is to cheat people. No, my job is to cheat people. Only when I cheat, people pay me money. ಅಂದ್ರೆ ಅವ್ರ ಕೆಲಸ ಮೋಸ ಮಾಡೋದು ಅಂತ ಹೇಳ್ತಿದ್ದಾರೆ ಅವರು ಅಷ್ಟೇ. ஏதோ சொல்றீங்கன்னு தெரியுது ஆனா ஒண்ணும் புரியல. ಅವ್ರಿಗೆ தெரியுது, ಅವ್ರಿಗೆ ಗೊತ್ತಾಗುತ್ತೆ. So you please continue. Okay, whatever. Yeah, she is right. Okay, generally, you know, magic means people think it is it's a godly matter or it is some devil matter. No, no, no. Magic is science, pure science. Magic is completely science, and I'm going to tell you how this is connected with science. Are you ready? Are you ready? Okay. For that, madam, I need your support. Yes. Sure, sir. All of you keep your hands. I'll explain to you what magic is. Okay? Okay? I'll explain to you what magic is. And you can also keep trying, madam, with me. Are you ready? Okay. All of you put your hands like that. All of you, your left hand. Left hand, left hand. Okay? Yeah, you can tell this in Kannada if you want to. Yeah? Fine. And you have to listen exactly to what I say and do what I say. ಅವ್ರು ಹೇಳ್ದಾಗೆ ಮಾಡಿ, ಅವ್ರು ಏನ್ ಮಾಡ್ತಾರೆ ಅದನ್ನೇ ನೀವು ಕಂಟಿನ್ಯೂ ಮಾಡಿ. Yeah. Just do what I say. ಓಕೆ ಸರ್. Just tell it one more time. ಅವ್ರು ಹೇಳಿದ ಹಂಗೆ ನಾವು ಪಾಲಿಸ್ಬೇಕಂತ, ಅದನ್ನ ನಾವು ಎತ್ತಿದ ಕೈ ಸರ್. ನೋಡಿ ಆಲ್ರೆಡಿ ಕೈ ಎತ್ಬಿಟ್ಟಿದ್ದಾರೆ. Are you ready? Okay, keep your hands like that and bring it slowly towards your face. Bring it slowly towards your face. ಸ್ಲೋಲಿ ಮುಖದ ಹತ್ರ ತನ್ನಿ. Slowly towards your face. ಓಕೆ. And hit it right on your cheeks like that. ಓಕೆ, ಗಲ್ಲ ಹಿಡ್ಕೊಳ್ಳಿ ಹಂಗೆ. This is not cheek. ದಿಸ್ ಇಸ್ ಚಿನ್. Yeah, ಗಲ್ಲ. I said cheeks. Cheeks are here. ಅವ್ರ ಇಂಗ್ಲಿಷ್ ಕರೆಕ್ಷನ್ ನಾನು ಮಾಡಿದೆ, ಬಟ್ ವಿಜುವಲ್ ಕರೆಕ್ಷನ್ ಮಾಡಕ್ಕಾಗಿಲ್ಲ. No, no. See, that is what magic is all about. It's an art of misdirection. Amazing, sir. It's an art of misdirection. So that's what magic starts. Okay, for my first small act, see this language, what I'm going to speak, everybody will understand. This is called money language. ಮನಿ ಲ್ಯಾಂಗ್ವೇಜ್. Money language. ಮನಿ ಲ್ಯಾಂಗ್ವೇಜ್. Money, money. ನಾನು ಆಗ್ಲೇ ಹೇಳಿದೆ ದುಡ್ಡು ಮ್ಯಾಜಿಕ್ ಮಾಡ್ತಾರೆ, ಎಲ್ಲರೂ ಹುಷಾರಪ್ಪ ನಿಮ್ಮ ವಾಲೆಟ್ಗಳನ್ನ. Okay. So today I'm on this special occasion for Devraj sir, as a friend to be, I'm here. I'm going to teach them all how to make money with magic. Are you all ready? Yes. Okay. For that demonstration purposes, I need to borrow 200 rupee notes from the audience. ನಿಮ್ ದುಡ್ಡು ಜಾಸ್ತಿ ಮಾಡ್ತಾರೆ ಅಂತ ಹೇಳಿದ್ದಾರೆ, ಬಟ್ ಅದಕ್ಕೆ 200 ರೂಪಾಯಿ ಕೇಳ್ತಾ ಇದ್ದಾರೆ. Demonstration, you know, demonstrate. You'll give them back, right? You'll give it back to them. Sure. Okay, sure. I will teach you how to make money with magic. I'll teach you. Okay. Okay, I need 200 rupee. 200 rupees. 200 rupee. 100 ರೂಪಾಯಿದು 2 ನೋಟ್ ಇದೆಯಾ? ಯಾರ ಹತ್ರ ಇದೆ? 500, okay, no problem. Yeah. Okay, what is this? 2. Okay. ಸರ್, ನಿಮ್ಮ ದುಡ್ಡಿಗೆ ನೀವೇ ಜವಾಬ್ದಾರರು. Oh my god. Okay. Oh. Yes. ಸಾಕ್ ಬಿಡಿ ಸರ್, ಅವ್ರು 2 ನೋಟ್ ಕೇಳಿರೋದು. ಅಲ್ಲ, ಇವರು ನಮ್ ದುಡ್ಡು ಜಾಸ್ತಿ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾರೆ, ಅವ್ರ ದುಡ್ಡು ಜಾಸ್ತಿ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾರೆ. Anymore else? Anyone else? No. ಸಾಕ್ ಸರ್. Madam, this is the simple and easiest way to make money. Ask people shamelessly. ಅಯ್ಯೋ, ಗೊತ್ತಾತೇನ್ರು, ನಾನು ಹೇಳ್ದೆ ಆವಾಗಲೇ ಯಾರು ಕೊಡಬೇಡಿ ಅಂತ. ಎಲ್ರು ಬಹಳ ಧಾರಾಳವಾಗಿ ತಂದು ಕೊಟ್ರು. Look at that. See, I asked for 200 and see how much has come for me. Sir, you are a genius. I think you need to come with me every time. Thank you. I go for my next magic. Okay? Sir, Kolar is known
for its gold mines. Yeah, yeah, And the that's- people are of golden heart. Yeah, so. that is why for next trick I'm going to teach them how to make gold. ಅಯ್ಯೋ ದಯವಿಟ್ಟು ಬೇಡಪ್ಪ, ಯಾರು ಗೋಲ್ಡ್ ಕೊಡ್ಬೇಡ್ರು. Yeah, I need to borrow a bangle. A gold bangle, no problem. I am not. No, no, no. It's okay, it's okay, it's okay. Madam, you are responsible for all this money, okay? You can give it back to the Yeah, people. sure. Yeah, sure. And yes. ಒಪ್ಪ. Okay, for this magic, I'm going to take a 200 rupee only, okay? Yeah, who gave me money, come and ಯಾರು collect. ದುಡ್ಡು ಕೊಟ್ರಿ ದಯವಿಟ್ಟು ನೀವೇ ಬಂದು ಕಲೆಕ್ಟ್ ಮಾಡಿ, ಪ್ಲೀಸ್ ಬನ್ನಿ. ನೀವೇ ಬನ್ನಿ, ಬೇರೆ ಯಾರು ಬಂದ್ಬಿಟ್ರೆ ಕಷ್ಟ ಆಮೇಲೆ. 200 stay. 200 stay back. 200 stay back. You stay. What's your name? Raju. Yes, sir. Raju. Okay, Raju, your 200, 400 is here, okay? Right. Madam, you have this and I'll have this here, Okay. right? Okay, I want the camera to zoom in a bit. Can you zoom in? Yes. ನಾನು ಯಾಕೋ ನೆಮ್ಮದಿಯಾಗಿ ಹಿಂದೆ ಕೂತಿದ್ದೆ, ಇದು ಬೇಕಿತ್ತ ದುಡ್ಡಿನ ವ್ಯವಹಾರ ನನಗೆ. Okay. Madam, you stand here ಓಕೆ and you do what I do. You ಓಕೆ can keep the mic down, no problem. ಆಲ್ರೈಟ್. All right? Okay, watch. Generally, people think, magicians will wear coat. Magicians will wear coat and coat will have all the magic. No, it is not that. Okay? I don't have a coat and don't have a sleeve and my hands are empty. Yeah? Watch. Okay? Camera is there? Zooming. Yeah, fine. How much is this? Okay, watch. Yeah, you can do 200, yes. Bottom to top. Yeah, crease it well, fold it again, and top to bottom. And give a blow. If you did it right, you will have 2000. ಅನುಪಮರ ನಿಮ್ದೆಷ್ಟು? it didn't happen for you. Oh my God. Okay, you check whether this is a 2000 first. ಖಂಡಿತವಾಗ್ಲೂ 2000 ನೋಟು, ನನಗೆ ಮನಿ ಜಾಸ್ತಿ ಮಾಡಕ್ ಬರ್ಲಿಲ್ಲ. Yeah, now, where's the guy? Who gave this 200? See, he's standing here only. Check ಮಾಡು. Huh? ಕರೆಕ್ಟ್ ಆಗಿರೋ ನೋಟಾ ಚೆಕ್ ಮಾಡಿ. Pure original. Pure original. Thank you. You can keep it. ಓಹೋ, ಕಂಗ್ರ್ಯಾಚುಲೇಷನ್ಸ್. See, that is the problem with the human being. He's still having doubt whether it is a real note. Will it change back? Sir, you're happy? ರಾಜು ಅವರೇ, Full happy? Full happy, yeah. Okay, yeah, and ಈ 200 ರೂಪಾಯಿ ಯಾರ್ದು? this is mine. ಓ, ದಿಸ್ ಇಸ್ ಯೋರ್ಸ್. That is mine. Right. Now we can. Huh? Come here. ಇದು ದುರಾಸೆ Come here. ಅನ್ನೋದು. Come here. What did you say? Sir, that 200 rupees also mine, sir. Greedy bugger. ಗ್ರೀಡಿ ಪರ್ಸನ್, ಸೀರಿಯಸ್ಲಿ. Greedy bugger. Okay. Bring the 2000. ಕನ್ನಡದಲ್ಲಿ ಒಂದು ಹಳೆ ಕತೆ ಇದೆ, ಕೊಡ್ಲಿದು, ಅದನ್ನ ಜ್ಞಾಪಕ ಬಂತು ನಂಗೆ. You come on stage. Come this side. See, I gave you 2000 rupees genuinely. Okay? I gave it to you for you to keep. But greediness kills. Isn't it, madam? ಖಂಡಿತ. You have to tell that in ನೋಡಿ, Kannada. ದುರಾಸೆ, ಅವ್ರು 2000 ತಗೊಂಡ್ರು ಕೂಡ ದುರಾಸೆಯಿಂದ ಅದನ್ನ ಕಳ್ಕೊತಾ ಇದಾರೆ ಅವ್ರು ಇವಾಗ. Okay? But I swear to God, I wanted to give you this 2000 rupee, but you put a question that 200 is also mine. Wrong idea. So if you change that 200 rupees, what to do? If anytime change that 200 rupees to what to do? What to do? It is your money only. No, why are you greedy for that? Okay. Since you asked that, see, that is the problem with human being. If even God comes, we will ask identity card. ವೆಲ್ ಸೆಟ್ ಸರ್. Come, friend. Come, friend. Here. Yeah, watch. Look me.
Look at. Avaru look at- ನೋಡಿ. Look at. Okay. Camera is there? Yes. 2000. ಹೋಯ್ತು. ಸರ್ ಕಣ್ಣಾರೆ 2200 ಮಾಡ್ಕೊಳ್ಳೋದು ನೋಡಿ ಸರ್ ನೀವು. And that 200 is yours. Give a big round of applause. ಅಮೇಜಿಂಗ್. Thank you. Super, sir. Yeah, I know. Thank you. Thank you. Bye. One more 200. That is only that. தமிழ்ல சொல்லும்ல அதுதான் அது. Okay, one more and I'm just stopping it. I want two best friends from the audience. Two best friends. Two best friends. Yeah, you friends? Friends, come. We are friends and sisters. Best friends. Best friends. Okay, first of all, come here. This thing is called mic. You don't need to shout. Okay, yeah? Fine. Come this side. One of you come this side and one stand there. Okay, now let us do something. How long you know each other? She is 15 years old. 15 years, she is old and you are young. You are elder. 15 years elder. 10 years elder. 10 years elder than her. She is 15 and you are 25. But we are best friends. You are 25? Yes. Huh? Oh my God. Give them a big round of applause, ladies and gentlemen. Okay. You have a good connect? You have a good connect? Okay, today I'm going to do a small science experiment which is called telekinetic energy. Energy is present in every body. Energy is science, energy is true. I'm going to try and test how good you are connected. Can I? Are you ready? Okay, in a moment I'll be asking you to close your eyes, both of you. You understand English? Yeah. So I'll be asking you to close your eyes, both of you. And when your eyes are closed, I will take a small paper and I will touch you at some parts of your body. Okay? Because your eyes are closed, I want you to remember and focus where I touched you and how many times I touched you. You're clear? Yeah? Your eyes will be closed in a second from now. I'll create the energy and I'm going to touch you with a paper gently. Because your eyes is closed, I want you to remember where I touched you and how many times I touched you. Are you ready? Okay, first I need to build this magnetic current. You know, this is science. You know, we used to play in school with a comb, static current. Nothing will harm to you, don't worry. Okay, you come here, stand there, yes, like that. You go there, that side, and stand this side, yes, like that. So much distance, right? Okay, on my count, when I say 1, 2, and 3, I want you to close your eyes. Okay, after that, I'll take the paper and I will just do gently. Are you ready? 1, 2, 3. Close your eyes, both of you. Now I will take a paper, okay, and I'm going to touch you gently. Open your eyes, both of you. Right. When your eyes were closed, did you feel me touch you gently with the paper? Yes. I felt. Are you serious? Okay, because audience are watching, there is a recording happening, and I cannot lie to all these people. Okay, if that's so, the question is to you now. Okay, we'll go one question, one answer at a time. For the first time, where did you feel me touch you and how many times? On nose 2 times.
Give them a big round of applause. Okay. Did you feel that? Yeah, same. And second time, where did you feel the touch and how many times? On my chin, 1 time. Applause. Give them a big round of applause. Okay, you will be surprised. I'll answer this question. Audience are watching. They're all watching very close. Did I touch her? Did I touch her with a paper? I touched her. And I did not touch you at all. Ask everybody, did I touch her? So, sorry? I felt that some paper was on my nose and chin. Have you ever met? Did I pay you a lot of money to say this? Thank you. Give them a big round of applause. They are the best friends. Thank you so much. Thank you. This is what I could do at this moment of time. Thank you so much, Devraj sir, for giving this immediate platform to perform. Thank you so much. Thank you so much, madam. Thank you so much. It's been nice. buddy. Really? Thank you. ಜೋರ ಚಪ್ಪಾಳೆ ಬರಲಿ ನಮ್ಮ ವಸಂತ್ ಅವರಿಗೆ. ದೇವರಾಜ್ ರವರ ಆತ್ಮೀಯ ಸ್ನೇಹಿತರು ಅವರ ಕರೆಗಾಗಿ ಇಲ್ಲಿ ಬಂದಿದ್ದಾರೆ. ಆಕ್ಚುಲಿ ಹೇಳಬೇಕು ಅಂದ್ರೆ ಮ್ಯಾಜಿಕ್ ಮಾಡಬೇಕು ಅಂತ ಏನು ತಯಾರಿ ಮಾಡಿರಲಿಲ್ಲ ಅವರು. ಇಲ್ಲಿ ಬಂದು ನಿಮ್ಮ ಜೊತೆಗೆ ಒಂದೆರಡು ಮಾತಾಡಬೇಕು ಅಂತ ಅಂದ್ಕೊಂಡ್ರು. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್. ಇಟ್ ವಾಸ್ ಪ್ಲೆಜರ್ ಹ್ಯಾವಿಂಗ್ ಯು ಆನ್ ಸ್ಟೇಜ್. ಈಗ ವೇದಿಕೆಯಲ್ಲಿ ಬಣ್ಣ ಬಣ್ಣದ ಚಿತ್ತಾರ ನೋಡ್ತಾ ಇದ್ದೀರಾ. ಕಾಶಿ ವಿಶ್ವನಾಥ ಸ್ವಾಮಿಯ ಸನ್ನಿಧಿಯಲ್ಲಿ ಆಶೀರ್ವಾದದೊಂದಿಗೆ ನಾವಿವತ್ತು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ. ದೇವರಾಜ್ ಸರ್ ಅವರ ಕನಸಾಗಿತ್ತು ಅದ್ಭುತವಾಗಿ ಇಲ್ಲೊಂದು ದೇವಸ್ಥಾನ ನೆಲೆ ನಿಲ್ಲಬೇಕು ಅಂತ. ಆ ಕನಸು ಇಂದು ನನಸಾಗಿದೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ. ಇದು ಬರೀ ವೇದಿಕೆಯಲ್ಲಿ ಆ ವರ್ಣರಂಜಿತ ಪರ್ಫಾರ್ಮೆನ್ಸ್ ನೋಡುವಂಥ ಸಮಯ ಅಲ್ಲ, ಆಕಾಶದಲ್ಲೂ ಕೂಡ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ನೋಡುವಂಥ ಸಮಯ. ಸಾಕ್ಷಾತ್ ಶಿವನೇ ಆಶೀರ್ವಾದ ಮಾಡುವಂಥ ಸಮಯ. ಏನಪ್ಪ ಅನುಪಮ ಏನು ಹೇಳ್ತಿದ್ದಾರೆ ಅಂದರೆ, ದಯವಿಟ್ಟು ಆಕಾಶದ ಕಡೆ ನೋಡಿ, ಒಂದು ಬ್ಯೂಟಿಫುಲ್ ಕಲರ್ಫುಲ್ ಚಿತ್ತಾರ ನಿಮಗೋಸ್ಕರ ಕಾಯ್ತಾ ಇರುತ್ತೆ. 3, 2, 1 and here we go. ವೆಲ್ಕಮ್ ನಮ್ಮ ಭಾರತದ ಹೆಮ್ಮೆಯ ವಿಜಯ್ ಪ್ರಕಾಶ್ ಸರ್ ಹಾಗೂ ಕರ್ನಾಟಕದ ಕೋಗಿಲೆ ಅನುರಾಧ ಭಟ್ ಆನ್ ಸ್ಟೇಜ್. ಕಿಚ್ಚ ಸುದೀಪ್ ಅವರ ಫ್ಯಾನ್ಸ್ ಇದ್ದೀರಾ? ಇದ್ದೇ ಇರ್ತೀರಾ ಗೊತ್ತು. ಒಂದು ಸುಂದರವಾದಂಥ ನೃತ್ಯವನ್ನು ಕೂಡ ಸಂಯೋಜಿಸಿದ್ದಾರೆ ಈ ಹಾಡಿಗಾಗಿ. ಲೆಟ್ಸ್ ಗೋ.
ಸಂಜೆ ತನಕ ಸನಿಹ ಬಂತು ಸಾಲೋಲ್ಲ ನನ್ನ ಆಸೆ ಅನಿಸಿಕೆ ನಾ ಹೇಳಲು ನಿಘಂಟು ಪದಗಳೇ ಸಾಲೋದಿಲ್ಲ ನಿನ್ನೊಲವ ಚಲುವಾಳುವ ಕಂಡು ಸಾಲೋದಿಲ್ಲ ನನ್ನೊಲವ ಬರೆವ ಗಗನ ಹಾಡೆ ಸಾಲೋದಿಲ್ಲ ಋತುಗಳೆಲ್ಲ ತಿರುಗಿ ಹೋಗಿ ಸಮಯ ಹಿಂದೆ ಸರಿದು ಹೋಗಿ ಮೊದಲ ಭೇಟಿ ನೆನೆದ ಮೇಲೂ ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ ನಿನ್ನ ಹಾಗೆ ಅಮಲು ಬೇರೆ ಎಲ್ಲವೇ ಶಕುನ ಸಾಲೊಲ್ಲ ಸಲ್ಲಾಪದಲ್ಲೂ ಇರುವ ಸುಖವು ಸಾಲೊಲ್ಲ ಆಯಸ್ಸು ಹೆಚ್ಚಿಗೆ ಸಾಲೋದಿಲ್ಲ ನೂರಾರು ಜನ್ಮವೂ ಸಾಲೋದಿಲ್ಲ ನನ್ನೊಳಗೆ ಇರುವ ರಾಶಿ ಕನಸು ಸಾಲೋದಿಲ್ಲ ನನ್ನ ಸಾಗಿ ಸೋಕೆ ದೈವಗಳು ಸಾಕಾಗಲ್ಲ ಏಳು ಸ್ವರವ ಮುಗಿದ ಮೇಲೂ ಕಾಡುವಂತ ನನ್ನ ನಿನ್ನ ಯುಗಳ ಗೀತೆ ಮುಗಿಯೋದಿಲ್ಲ ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ ನಿನ್ನ ಹಾಗೆ ಅಮಲು ಬೇರೆಯಿಲ್ಲವೇ ಶ್ವಾಸದಲ್ಲಿ ನೀನು ವಾಸವಿದ್ದ ಮೇಲೂ ನನ್ನ ಹೃದಯವನ್ನು ಹಾಯಾಗಿ ಕದ್ದ ಮೇಲೂ ಎರಡು ಹೃದಯ ಬೆರೆತ ಮೇಲೂ ಹಾಡು ಮುಗಿದು ಹೋದ ಮೇಲೂ ಮೌನ ತುಂಬಿ ಬಂದ ಮೇಲೂ ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ ನಿನ್ನ ಹಾಗೆ ಮತ್ತು ಬೇರೆ ಇಲ್ಲವೇ ಬಾರದು ನಿಲ್ಲಲ್ಲ ಸರ್ ನೀವು ಹಾಡ್ತಿದ್ರೆ ಸಾಲುತ್ತಿಲ್ಲವೇ ಅಂತಲೇ ನಾವು ಹೇಳಬೇಕು ಅನ್ಸುತ್ತೆ. VP ಸರ್ ಒಂದು ಹಾಡು ಹೇಳಿ ಓಕೆ ಅಂತ ಯಾರು ಹೇಳಕ್ಕೆ ಸಾಧ್ಯನಾ ಸರ್? ನನಗೊಂದು ಯೋಚನೆ, ಇವರು ಕನ್ನಡದಲ್ಲಿ ಎಷ್ಟು ಅದ್ಭುತವಾದ ಹಾಡುಗಳು ಹಾಡಿದರೋ ಅಷ್ಟೇ ಅದ್ಭುತವಾದ ಹಾಡುಗಳು ತೆಲುಗು ತಮಿಳಲ್ಲೂ ಹಾಡಿದ್ದಾರೆ. ತೆಲುಗು ಹಾಡನ್ನು ಕೇಳೋಕ್ಕೆ ಎಷ್ಟು ಜನ ಕಾಯ್ತಾ ಇದ್ದೀರಪ್ಪ VP ಸರ್ ವಾಯ್ಸಲ್ಲಿ. ಇನ್ನು ನಾನೇನು ಹೇಳಬೇಕಾಗಿಲ್ಲ, ನಿಮ್ಮ ಪ್ರೀತಿಯ ಧ್ವನಿಯಲ್ಲಿ ತೆಲುಗು ಹಾಡು ನಮ್ಮೆಲ್ರಿಗೋಸ್ಕರ. ఓకే ప్రభాస్ గారి ఫ్యాన్స్ ఉన్నారండి? ಮಿರ್ಚಿ ಸಿನಿಮಾದಲ್ಲಿ ನಾನು ಹಾಡಿದ ಒಂದು ಹಾಡು, ಆ ಹಾಡು ಇವತ್ತು ನಿಮಗಾಗಿ. కళ్ళను చూస్తే పోతుందే మతి పోతుందే, చాటుగా నడుమును చూస్తే పోతుందే మతి పోతుందే, కాటుగా పెదవును చూస్తే పోతుందే మతి పోతుందే, లాటుగా సొగసును చూస్తే పోతుందే మతి పోతుందే, లేటుగా ఎంతన్నాన్ని చూసానే అనిపిస్తుందే, నా మనసే నీ వైపు వస్తుందే, ఇదేదో బాగుందే చెలి, ఇదే నా ప్రేమంటే మరి, ఇదేదో బాగుందే చెలి, ఇదే నా ప్రేమంటే మరి. నీ మతి పోగొడుతుంటే నాకెంతో సరదాగుంది, ఆశను రేపెడుతుంటే నాకెంతో సరదాగుంది, నిన్నెలా అల్లాడిస్తే నాకెంతో సరదాగుంది, అందంగా నోరూరిస్తే నాకెంతో సరదాగుంది, నీ కష్టం చూస్తూ అందం అయ్యయ్యో అనుకుంటానే ఇలాగే ఇంకాసేపు
ఇదేదో బాగుందే మరి ఇదే ప్రేమనుకుంటే సరి ఇదేదో బాగుందే మరి ఇదే ప్రేమనుకుంటే సరి తెలుసుకుంటా తెలుపమంటా మనసు అంచున నిల్చున్న ఎదురు చూస్తున్న ఎదుటనే బదులు దొరికట్టు పలికించు నీ స్వరాలు గంతుల్లో నా మోగిందే మౌనం నువ్వున్న చోటనేనని చూసి చూడగానే చెప్పింది ప్రాణం నీ నీదానే పోయారని ఇదేదో బాగుందే చలి ఇదే నా ప్రేమంటే మరి ఇదే ఉందే మరి ఇదే ప్రేమనుకుంటే సరే తరచి చూస్తూనే తరగదంటూ తడుగు వర్ణాలని నేను పూలగని నలిగిపోతూనే వెలిగిపోతున్నా తనివి దించు చూపులన్నీ కంటి రెప్పలు రెండు పెదవుల్లా మారి నిన్నే తినేస్తామన్నా నీడూరిపోని తప్పదుగా మరి నీకోసం ఏదైనా సరే ఇదేదో బాగుందే చలి ఇదే నా ప్రేమంటే మరి ఇదేదో బాగుందే మరి ఇదే ప్రేమనుకుంటే సరే రెరెరెరా రెరెరెరా One more time. Thank you.